ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 30ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇದೆ ಈ ದಿನ. ಈ ದಿನ ರಾತ್ರಿ 3:18 ಇರಲಿದೆ. ಈ ದಿನದ ನಕ್ಷತ್ರ ಪುನರ್ವಸು ನಕ್ಷತ್ರ. ಈ ದಿನ ರಾತ್ರಿ 8:11 ಇರಲಿದೆ. ನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಈ ದಿನ ಮಧ್ಯಾಹ್ನ 2 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಈ ದಿನ ಸಂಜೆ 5:46 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಹಾಗೆ ಸೂರ್ಯ ಇರುವಂತಹ ರಾಶಿ ಈ ದಿನ ಸಿಂಹದಲ್ಲಿ, ಚಂದ್ರ ಇರುವಂತಹ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:50 ಮಧ್ಯಾಹ್ನ 12:23 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:17 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:02 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:31 ಬೆಳಿಗ್ಗೆ 9:22 ಹಾಗೆ ಮಧ್ಯಾಹ್ನ 12:46 ಮಧ್ಯಾಹ್ನ 1:37 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2:10 ಮಧ್ಯಾಹ್ನ 3:29 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:34. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಇನ್ನು ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇವುಗಳಿಗೆಲ್ಲ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನ ಯಾವುದೇ ಒಂದು ಮನೆ ಆಗಲಿ, ವಾಹನ ಆಗಲಿ, ಹಣಕಾಸಿನ ವ್ಯವಹಾರಗಳಾಗಲಿ ಬಹಳ ವಿಶೇಷವಾಗಿ ನಡೆಯುವಂಥದ್ದು ಶುಕ್ರನ ಅನುಗ್ರಹ ಇದ್ದಾಗ ಮಾತ್ರ. ಹಾಗಾಗಿ ಈ ದಿನ ಶುಕ್ರನಿಂದ ಪ್ರಣಯಕ್ಕೆ, ಪ್ರೇಮಿಗಳಿಗೆ
ಹಾಗೆ ಮನರಂಜನೆಗೆ ಅತ್ಯುತ್ತಮವಾದಂತಹ ಸಂದರ್ಭಗಳಿದೆ. ಶುಭಕರವಾಗಿರುವಂತಹ ಸಮಯಗಳು ಕೂಡ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 17 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಶನಿಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರದಲ್ಲಿ ತುಂಬ ಪ್ರಗತಿ ಅನ್ನುವಂಥದ್ದು ಇದೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರ, ನ್ಯಾಯಾಲಯದಲ್ಲಿ ಇದ್ದಂತಹ ಪ್ರಕರಣಗಳ ವಿಚಾರದಲ್ಲಿ ಯಾವುದೇ ರೀತಿಯ ಫಾಲೋ ಅಪ್ ಮಾಡುವಂಥದ್ರಲ್ಲಿ ಈ ದಿನ ಅನುಕೂಲತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಶನಿಹೋರವನ್ನು ಇಂಥ ಕೆಲಸಗಳಿಗೆ ನೀವು ಬಳಸ್ಕೊಳ್ಬಹುದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಅಪರಾಹ್ನ 5 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಹಾಗೆ ಇದು ಖರೀದಿಯಾಗಲಿ ಮಾರಾಟ ಆಗಲಿ ಇಬ್ಬರಿಗೂ ಕೂಡ ಅನುಕೂಲತೆಗಳು ಇರುವಂಥ ಸಂದರ್ಭ ಈ ದಿನ ಇರುವಂಥ ಚಂದ್ರಹೋರದಲ್ಲಿ ಮಾಡೋದ್ರಿಂದ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು, ಅನ್ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಈ ರವಿಹೋರದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 21 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ರವಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಇರಲಿ, ನಿಮ್ಮ ಚಟುವಟಿಕೆಗಳು ಏನೇ ಇರಲಿ, ನಿಮ್ಮ ಪ್ರಯಾಣ ಇರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಈ ಮಳೆಯ ವಿಚಾರದಲ್ಲಿ ಈ ದಿನ ಮಖ ಮಳೆ ಮುಕ್ತಾಯ ಆಗುತ್ತೆ. ಇನ್ನು ನಾಳೆಯಿಂದ ಪೂರ್ವ ಫಲ್ಗುಣಿ ಮಳೆ ಅಂದರೆ ಪುಬ್ಬ ಮಳೆ ಆರಂಭ ಆಗುವಂಥದ್ದು. 1ನೇ ಪಾದ ನಾಳೆಯಿಂದ ಆರಂಭ ಆಗುತ್ತೆ. ಹಾಗೆ ಈ ದಿನದಲ್ಲಿ ಶ್ರಾವಣ ಮಾಸದ ಶುಕ್ರವಾರ ಇರುವಂತಹ ದಿನ. ಹಾಗಾಗಿ ಕೆಲವರು ಲಕ್ಷ್ಮೀ ಪೂಜೆಯನ್ನು ಈ ದಿನ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆ, ಶ್ರಾವಣ ಮಾಸದ ಈ ಶುಕ್ರವಾರ ಮಹಾಲಕ್ಷ್ಮಿಯ ಪೂಜೆಗೆ, ಮಹಾವಿಷ್ಣುವಿನ ಪೂಜೆಗೆ ತುಂಬ ಪ್ರಶಸ್ತವಾಗಿರುವಂತಹ ದಿನ. ಇನ್ನು ನಾಳೆ ಶ್ರಾವಣ ಶನಿವಾರ, ಹಾಗೆ ಕೊನೆ ಶ್ರಾವಣ ಶನಿವಾರ ಇರುವಂಥದ್ದು. ಶನಿ ಪ್ರದೋಷ ಕೂಡ ನಾಳೆ ಇದೆ. ಬಹಳ ವಿಶೇಷವಾಗಿರುವಂತಹ ದಿನ ನಾಳೆಯ ದಿನ. ಸೆಪ್ಟೆಂಬರ್ 1ನೇ ತಾರೀಕು ಭಾನುವಾರ ಮಾಸ ಶಿವರಾತ್ರಿ ಇರುವಂಥದ್ದು. ಇನ್ನು ಸೋಮವಾರದ ದಿನವೇ ಅಮಾವಾಸ್ಯೆ ತಿಥಿ ಇದೆ. ಈ ಅಮಾವಾಸ್ಯೆ ಬೆನಕನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಸೋಮವಾರ ಅಮಾವಾಸ್ಯೆ ಇರೋದ್ರಿಂದ ಕೆಲವರು ಸೋಮವಾರ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಏಕೆಂದರೆ ಅಮಾವಾಸ್ಯೆಯ ದಿನ ಸೋಮವಾರ ಇದ್ದಾಗ ಈ ವ್ರತ ಬಹಳ ವಿಶೇಷವಾಗಿ ಮಾಡುವಂಥದ್ದು ಕೂಡ ಇದೆ. ಬಂಧುಗಳೇ, ಇನ್ನೇನು ಶ್ರಾವಣ ಮಾಸ ಮುಗಿತಾ ಬರ್ತಾ ಇದೆ. ಈ ಅಮಾವಾಸ್ಯೆಯ ನಂತರ ಬರುವಂಥದ್ದೇ ಭಾದ್ರಪದ ಮಾಸ. ಇಲ್ಲಿ ಭಾದ್ರಪದ ಮಾಸ ಅಂತ ಹೇಳಿದ್ರೆ ಗೌರಿ ಹಬ್ಬ, ಗಣಪತಿ ಹಬ್ಬ ವಿಶೇಷವಾಗಿ ಬರುವಂಥದ್ದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸಡಗರದ ಸಂಭ್ರಮದ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡೋದಾದ್ರೆ, ಇನ್ನು
ಪುರುಷರಿಗೆ ವರಸಿದ್ಧಿ ವಿನಾಯಕ ವ್ರತ ಬಹಳ ಶ್ರೇಷ್ಠವಾಗಿ ಇರುವಂಥದ್ದು. ಅದರಲ್ಲೂ ಮನೆಗಳಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು. ಹಾಗೆ ಕೆಲವು ಊರುಗಳಲ್ಲಿ, ಗ್ರಾಮಗಳಲ್ಲಿ, ಬೀದಿಗಳಲ್ಲಿ ಸಂಘ ಸಂಸ್ಥೆಗಳು ಕೂಡ ಗಣಪತಿಯ ಪ್ರತಿಷ್ಠಾಪನಾ ಕಾರ್ಯವನ್ನ ಮಾಡ್ತಾರೆ. ಕೆಲವು ಕಚೇರಿಗಳಲ್ಲೂ ಕೂಡ ಗಣಪತಿಯನ್ನ ಇಡುವಂಥದ್ದು ಇದೆ. ಒಟ್ಟಾರೆ ಭಾದ್ರಪದ ಮಾಸ ಅಂತ ಹೇಳಿದ್ರೆ ಗಣಪತಿ ಹಬ್ಬದ ಸಂಭ್ರಮ ಎಲ್ಲೆಡೆ ಇರುವಂಥದ್ದು. ನಾವು ಮೊನ್ನೆಯ ಸಂಚಿಕೆಯಲ್ಲೂ ಕೂಡ ಈ ಗಣಪತಿಯ ವಿಗ್ರಹ ಯಾವ ರೀತಿಯಲ್ಲಿ ಇರಬೇಕು, ಅದನ್ನ ಮನೆಗೆ ತರುವಂತಹ ಒಂದು ಕ್ರಮ ಏನು, ಯಾವ ರೀತಿಯಲ್ಲಿ ಆ ಮೂರ್ತಿ ಪೂಜೆಯನ್ನ ಮಾಡಬೇಕು ಅನ್ನುವಂಥ ಕೆಲವು ವಿಚಾರಗಳನ್ನ ತಿಳಿಸಿದ್ವಿ. ಹಾಗೆ ಇಲ್ಲಿ ಗಣಪತಿಯ ಮತ್ತೊಂದು ವಿಶೇಷತೆಯ ಬಗ್ಗೆ ಈ ದಿನ ನೋಡೋಣ. ಏನಂದ್ರೆ ಗಣಪತಿಯ ಜನನ ಹೇಗಾಯ್ತು ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಗಣಪತಿಯ ಶಿರವನ್ನ ಕತ್ತರಿಸಿದಾಗ ಆನೆಯ ಮುಖವನ್ನು ತಂದು ಶಿವನು ಗಣಪತಿಗೆ ಇಟ್ಟು ಪ್ರಾಣವನ್ನ ತುಂಬುತ್ತಾನೆ. ಇಲ್ಲಿ ಪಾರ್ವತಿಯ ಒತ್ತಾಸೆಯಂತೆ ಗಣಪತಿಗೆ ಮರುಜೀವ ಬರುತ್ತೆ. ಇಲ್ಲಿ ಮನುಷ್ಯನ ಶರೀರ ಇದ್ದು ಆನೆಯ ಸೊಂಡಿಲಿನ ಮುಖ ಗಣಪತಿಗೆ ಬರುತ್ತೆ. ಆದರೆ ಗಣಪತಿಗೆ ಪ್ರಾಣವನ್ನ ತುಂಬುತ್ತಾರೆ. ಆದರೆ ಶಿವನಿಗೆ ಗಣಪತಿಗೆ ಶಕ್ತಿಯನ್ನ ತುಂಬಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಎಲ್ಲ ಶಕ್ತಿ ದೇವತೆಗಳು ಶಕ್ತಿಯನ್ನು ನೀಡ್ತಾರೆ. ಆದರೆ ಬುದ್ಧಿಯನ್ನು ತುಂಬಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಲ್ಲ. ಆಗ ವಿಚಲಿತಳಾದಂತಹ ಪಾರ್ವತಿ ದೇವಿ ಬುದ್ಧಿ ದೇವನಾದಂತಹ ವಿಶ್ವಕರ್ಮನನ್ನ ಪ್ರಾರ್ಥನೆ ಮಾಡಿದಾಗ ವಿಶ್ವಕರ್ಮ ಗಣಪತಿಗೆ ಬುದ್ಧಿಯನ್ನ, ಹಾಗೆ ಆಯುಧವಾಗಿ ಚಪ್ಪ ಕೊಡಲಿಯನ್ನ ಮತ್ತೆ ಶಕ್ತಿ ಸಂಕೇತವಾಗಿ ಪುತ್ರಿಯರನ್ನು ಕೊಟ್ಟು ಅವನಿಗೆ ಶಕ್ತಿಯನ್ನು ನೀಡ್ತಾನೆ. ತನಗಿದ್ದಂತಹ ಬುದ್ಧಿದೇವನ ಸ್ಥಾನವನ್ನು ಕೂಡ ಗಣಪತಿಗೆ ನೀಡ್ತಾನೆ. ಆ ಕಾರಣದಿಂದಲೇ ಇವತ್ತಿಗೂ ಕೂಡ ನಾವು ಲಕ್ಷ್ಮೀ ಸರಸ್ವತಿಯ ಮಧ್ಯೆ ವಿಶ್ವಕರ್ಮ ನೀಡಿರುವಂತಹ ಸ್ಥಾನವನ್ನ ಗಣಪತಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಸಂತುಷ್ಟಗೊಂಡಂತಹ ವಿನಾಯಕ ಭೂಲೋಕದಲ್ಲಿ ತಾನು ಅವತರಿಸಿದಾಗ ವಿಶ್ವಕರ್ಮರ ಮನೆಯಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿ ಭರವಸೆಯನ್ನ ನೀಡ್ತಾನೆ. ಹಾಗೆ ವಿಶ್ವಕರ್ಮರ ಮನೆಯಲ್ಲಿ ತಯಾರು ಮಾಡುವಂತಹ ಗಣಪತಿ ಆಗಲಿ, ವಿಶ್ವಕರ್ಮರ ಮನೆಯಿಂದ ತನ್ನನ್ನು ಕರೆದುಕೊಂಡು ಹೋಗಿ ಯಾರು ಪೂಜೆ ಮಾಡ್ತಾರೋ ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ತೇನೆ ಅನ್ನುವಂಥ ಒಂದು ವರವನ್ನು ಕೂಡ ಕೊಟ್ಟಿದ್ದಾನೆ. ಇವತ್ತಿಗೂ ಕೂಡ ವಿಶ್ವಕರ್ಮರೇ ಗಣಪತಿಯ ವಿಗ್ರಹವನ್ನ ಸಿದ್ಧಪಡಿಸುವಂಥದ್ದು. ಆದರೆ ಇತ್ತೀಚೆಗೆ ಕೆಲವು ಕಲಾವಿದರು ಕೂಡ ವಿಗ್ರಹವನ್ನ ಜೇಡಿ ಮಣ್ಣಿನಿಂದ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ, ಹಾಗೆ ಬೇರೆ ಬೇರೆ ರೀತಿಯ ಸಾಮಗ್ರಿಗಳಿಂದ ತಯಾರು ಮಾಡುವಂಥದ್ದು ಇದೆ. ಆದರೆ ಬಹಳ ಹಿಂದೆ ವಿಶ್ವಕರ್ಮರು ಮಾತ್ರ, ಆ ಜನಾಂಗದವರು ಮಾತ್ರ ಗಣಪತಿಯ ವಿಗ್ರಹವನ್ನ ಸಿದ್ಧಪಡಿಸ್ತಾ ಇದ್ರು. ಅದನ್ನ ಪ್ರತಿಯೊಬ್ಬರೂ ಕೂಡ ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ನಂತರದಲ್ಲಿ ವಿಸರ್ಜನೆಯನ್ನ ಮಾಡ್ತಾ ಇದ್ದಂಥ ಒಂದು ಕ್ರಮ ಇತ್ತು. ಹಾಗಾಗಿ ಗಣಪತಿಯ ಮೂರ್ತಿ ಎಲ್ಲಿಂದ ತಂದ್ರೆ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ವಿ. ಜೊತೆಗೆ ಕೆಲವರು ಮನೆಗಳಲ್ಲಿ ಹಾಕಿರುವಂತಹ ಫೋಟೋದಲ್ಲಿ ಮಧ್ಯದಲ್ಲಿ ಗಣಪತಿಯ ಮೂರ್ತಿ ಇರುತ್ತೆ. ಇನ್ನು ಎಡ ಬಲದಲ್ಲಿ ಲಕ್ಷ್ಮೀ ಸರಸ್ವತಿಯರ ಫೋಟೋ ಕೂಡ ಇರುತ್ತೆ. ಇನ್ನು ಗೌರಿ ಗಣಪತಿಗೆ ತಾಯಿ, ಹಾಗಾಗಿ ತಾಯಿಯ ತೊಡೆಯ ಮೇಲೆ ಗಣಪತಿ ಕುಳಿತಿರುವಂತಹ ವಿಗ್ರಹಗಳು ಕೂಡ, ಚಿತ್ರಗಳು ಕೂಡ ನಾವು ನೋಡುವಂಥದ್ದು ಇದೆ. ಒಟ್ಟಾರೆ ಇದು ಕೂಡ ಗಣಪತಿಯ ವೈಶಿಷ್ಟ್ಯವನ್ನ ತಿಳಿಸುವಂಥದ್ದು. ಹಾಗೆ ಗಣಪತಿಗೆ ಪ್ರಥಮ ಪೂಜೆ ಯಾಕೆ ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಂಡ್ರಿ. ಹಾಗೆ ಮುಂದೆ ಕೂಡ ನಾವು ಗಣಪತಿಯ ವೈಶಿಷ್ಟ್ಯಗಳ ಬಗ್ಗೆ, ಗಣಪತಿಯ ಮಹತ್ವದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಬಂಧುಗಳೇ, ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಾವು ಶುಕ್ರನ ಕಾರಕತ್ವಕ್ಕೆ ಸಂಬಂಧಪಟ್ಟಿರುವಂತಹ ವಿವಾಹದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ವಿವಾಹ ಅಂತ ಹೇಳಿದ್ರೆ ಪರಮ ಪವಿತ್ರವಾದಂತಹ ಒಂದು ಒಪ್ಪಂದ ಇದು. ಅದರಲ್ಲೂ ಪತಿ ಪತ್ನಿಯರ ಮಧ್ಯೆ ನಡೆಯುವಂತಹ ಒಂದು ಭಗವತ್ ಪ್ರೇರಣೆಯ ಫಲವಾಗಿ ವಿವಾಹ ಇರುವಂಥದ್ದು. ಹಾಗಾಗಿ ಈ ಮದುವೆ ಅನ್ನುವಂಥದ್ದು ಎರಡು ಜೀವಗಳನ್ನು ಬೆಸೆಯುವಂಥದ್ದು. ಹಾಗೆ ಮುಂದೆ ದಾಂಪತ್ಯ ಜೀವನ, ಅವರಿಗೆ ಸಂತಾನ, ಅವರ ಒಂದು ಯೋಗಕ್ಷೇಮ, ಸಂಸ್ಕಾರ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಈ ತಂದೆ ತಾಯಿಯಂದ್ರ ಪಾತ್ರ ಇವೆಲ್ಲವೂ ಕೂಡ ವಿವಾಹದಿಂದಲೇ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಈ ವೈವಾಹಿಕ ಸಂಬಂಧದಲ್ಲಿ ನಾವು ವಧು ವರ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡುವಂಥದ್ದು ಇದೆ. ಏಕೆ ಅಂತ ಹೇಳಿದ್ರೆ ಅವರ ಜಾತಕ ಹೊಂದಾಣಿಕೆ ಆಗುತ್ತಾ, ಅವರು ಸಂಸಾರದಲ್ಲಿ ಸುಖವಾಗಿ ಸಂತೋಷವಾಗಿ ಇರ್ತಾರಾ ಅನ್ನುವಂಥ ವಿಚಾರದಲ್ಲಿ ನಾವು ಜಾತಕವನ್ನು ಪರಿಶೀಲನೆ ಮಾಡಿ ನಂತರ ಅವರ ವಿವಾಹಕ್ಕೆ ಒಪ್ಪಿಗೆಯನ್ನು ಕೊಡುವಂಥದ್ದಿದೆ. ಕೆಲವರಿಗೆ ವಿವಾಹ ಯೋಗ ಚೆನ್ನಾಗಿರುತ್ತೆ, ಬಹಳ ಬೇಗ ಮದುವೆ ಆಗುತ್ತೆ. ಕೆಲವರಿಗೆ ವಿಳಂಬವಾಗಿ ವಿವಾಹ ಆಗುವಂಥದ್ದಿದೆ. ಕೆಲವರಿಗೆ ವಿವಾಹವೇ ಆಗಲ್ಲ, ಅಂತಹ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಯಾವ ರೀತಿಯಲ್ಲಿ ಗ್ರಹಗತಿಗಳಿರುತ್ತೆ ಅನ್ನುವಂಥದ್ದರ ಆಧಾರದ ಮೇಲೆ ಈ ಯೋಗವನ್ನು ನಾವು ನಿರ್ಧಾರ ಮಾಡಬಹುದು. ಇಲ್ಲಿ ಮದುವೆಯಂತಹ ಸಂಬಂಧಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ವಧು ಮತ್ತು ವರ ಇಬ್ಬರ
ನಡುವಿನ ಹೊಂದಾಣಿಕೆಯನ್ನು ನಿರ್ಧಾರ ಮಾಡಲಿಕ್ಕೆ ಶನಿಯ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ವಧೂವರರ ಜಾತಕವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಶನಿಯ ಸ್ಥಾನವನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ ಶನಿಯ ಬಲ ಎಷ್ಟಿದೆ ಅಥವಾ ಶನಿಯ ದೌರ್ಬಲ್ಯ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಿ ಆ ದಂಪತಿಗಳ ಸಂತೋಷದ ಜೀವನವನ್ನು, ದಾಂಪತ್ಯದ ಜೀವನವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಜಾತಕದಲ್ಲಿ ಶನಿ ಬಲಶಾಲಿಯಾಗಿದ್ದರೆ ಮತ್ತೆ ಉತ್ತಮ ಸ್ಥಾನದಲ್ಲಿ ಶನಿ ಇದ್ದರೆ, ಎರಡು ಕುಂಡಲಿಗಳಲ್ಲಿ 7ನೇ ಮನೆಯಲ್ಲಿ ಏನಾದರೂ ಇದ್ದರೆ ಇಬ್ಬರೂ ಕೂಡ ಬಹಳ ಒಳ್ಳೆಯ ಅನುಕೂಲಕರವಾದಂತಹ ಸಂಬಂಧವನ್ನು ಇಟ್ಕೊಳ್ತಾರೆ. ಅಂದರೆ ಹಿಂದಿನ ಜನ್ಮದ ಕರ್ಮದಂತೆ ಅವರು ಈಗ ವಿವಾಹ ಆಗ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಇದರಿಂದ ಅವರ ದಾಂಪತ್ಯ ಜೀವನ ಸ್ಥಿರವಾಗಿರುತ್ತೆ, ಸುರಕ್ಷಿತವಾಗಿರುತ್ತೆ ಮತ್ತು ದೀರ್ಘಕಾಲಿಕವಾಗಿ ಅವರು ಸಂತೋಷದಿಂದ ಇರ್ತಾರೆ ಅನ್ನುವಂಥದ್ದು ಇದೆ. ಹಾಗೆ ಇಬ್ಬರ ನಡುವೆ ಒಂದು ರೀತಿಯಲ್ಲಿ ಪ್ರಬುದ್ಧತೆ ಇರುತ್ತೆ, ತುಂಬ ಒಂದು ಮೆಚುರಿಟಿ ಇರುವಂಥದ್ದು. ಹಾಗೆ ಬುದ್ಧಿವಂತಿಕೆ, ತಾಳ್ಮೆ, ಪರಸ್ಪರ ತಿಳುವಳಿಕೆ ಇವೆಲ್ಲವೂ ಕೂಡ ಆ ದಂಪತಿಗಳ ಮಧ್ಯೆ ಇರುತ್ತೆ. ಒಂದು ವೇಳೆ ಏನಾದರೂ ಶನಿಗ್ರಹ ದುರ್ಬಲವಾಗಿದ್ದರೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಅದೇ ಅವರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ, ಮಾತಿಗೂ ಜಗಳಗಳು ಆಗುವಂಥದ್ದು, ಮನಸ್ತಾಪಗಳಾಗ್ತಾ ಇರುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ದಂಪತಿಗಳು ಹಿಂದಿನ ಜೀವನದಿಂದ ಬಹಳಷ್ಟು ನಕಾರಾತ್ಮಕವಾದಂತಹ ಹಾಗೆ ಪರಿಹರಿಸಲಾಗದಂತಹ ಕರ್ಮವನ್ನು ಹೊಂದಿದ್ದಾರೆ ಅನ್ನುವಂಥ ಅರ್ಥವನ್ನು ತಿಳಿಸುತ್ತಿದ್ದು. ಹಾಗಾಗಿ ಈ ಜೀವನದಲ್ಲಿ ಅದು ವಿವಾಹದ ಮೂಲಕ ಮತ್ತೆ ಪ್ರಕಟವಾಗುತ್ತೆ. ಅವರ ವಿವಾಹ ಸಾಮಾನ್ಯವಾಗಿ ಘರ್ಷಣೆಗಳಿಂದ ತುಂಬಿರುತ್ತೆ, ಭಾವನಾತ್ಮಕ ಒತ್ತಡಗಳಿರುತ್ತೆ, ನಂಬಿಕೆಯ ಕೊರತೆ ಇರುತ್ತೆ, ಪರಸ್ಪರ ಒಬ್ಬರನ್ನು ಒಬ್ಬರು ನಂಬಲ್ಲ, ವ್ಯಭಿಚಾರ, ವಿಚ್ಛೇದನ ಇಂತಹ ಒಂದು ಆಲೋಚನೆಗಳು ಕೂಡ ದಂಪತಿಗಳ ಮಧ್ಯೆ ಬರಬಹುದು. ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಅಂತ ಹೇಳಿದ್ರೆ ಈ ಶನಿ ದುಸ್ಥಾನದಲ್ಲಿ ಇರುವಂಥದ್ದು. ಹಾಗೆ ಈ ಜಾತಕದಲ್ಲಿ ಶನಿಯ ಒಂದು ದೃಷ್ಟಿಯಲ್ಲಿ ನಾವು ಪರಿಶೀಲನೆ ಮಾಡಿದ್ವಿ. ಇನ್ನು ಯಾವ ಗ್ರಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯ ವಿವಾಹ ಜೀವನ ಸುಖಮಯವಾಗಿರುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಇಲ್ಲಿ ಸಪ್ತಮದಲ್ಲಿ ಗುರು ಶುಕ್ರರು ಇವರಿಬ್ಬರನ್ನ ಹೊರತುಪಡಿಸಿ ಶುಭ ಗ್ರಹರು ಇರಬೇಕು. ಇನ್ನು ಸಪ್ತಮಾಧಿಪತಿ ಶುಭ ಸ್ಥಾನದಲ್ಲಿ ಇರಬೇಕು, ಶುಭ ಯುತಿಯಲ್ಲಿ ಇರಬೇಕು, ಸಪ್ತಮದಲ್ಲಿ ಪಾಪಗ್ರಹಗಳು ಇಲ್ಲದೆ ಇರಬೇಕು. ಇನ್ನು ದ್ವಿತೀಯ ಮತ್ತು ಪಂಚಮ ಅಧಿಪತಿಗಳ ಸುಸ್ಥಿತಿಯಲ್ಲಿದ್ದಾಗ, ದ್ವಿತೀಯ ಪಂಚಮ ಭಾವದಲ್ಲಿ ಶುಭ ಗ್ರಹಗಳಿದ್ದಾಗ, ಮತ್ತು ಕುಜ 1, 2, 4, 7, 8, 9, 10, 12 ಈ ಸ್ಥಾನಗಳಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಮತ್ತೆ ಶುಕ್ರ ಮತ್ತು ಗುರು ಜಾತಕದಲ್ಲಿ ಶುಭರಾಗಿದ್ದಾಗ ಅತ್ಯುತ್ತಮವಾದಂತಹ ವೈವಾಹಿಕ ಜೀವನ ಅವರಿಗಿರುತ್ತೆ. ಇನ್ನು ಸಪ್ತಮ ಭಾವಕ್ಕೆ ಈ 7ನೇ ಮನೆ ಏನಿದೆ ಇದು ಕಳತ್ರ ಭಾವ, ಇದೇ ಪಾರ್ಟ್ನರ್ಶಿಪ್ ಅನ್ನು ಹೇಳುವಂಥದ್ದು. ಇಲ್ಲಿ ಜೀವನ ಸಂಗಾತಿ ಇರ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಪಾರ್ಟ್ನರ್ಸ್ ಇರ್ಬೋದು, ಅದನ್ನು 7ನೇ ಮನೆ ಸೂಚಿಸುತ್ತೆ. ಹಾಗಾಗಿ ಈ 7ನೇ ಮನೆ, ಈ ಸಪ್ತಮ ಭಾವ ಏನಿದೆ ಇಲ್ಲಿ ಶುಭಗ್ರಹದ ದೃಷ್ಟಿ ಇರಬೇಕು ಇದಕ್ಕೆ. ಇನ್ನು ಜಾತಕದಲ್ಲಿ ಸಪ್ತಮಾಧಿಪತಿ ಶುಭನಾಗಿರಬೇಕು. ಹಾಗಾಗಿನೇ ಬಹಳ ವಿಶೇಷವಾಗಿ ಈ 7ನೇ ಮನೆಯನ್ನ ವಿವಾಹದ ಸಂದರ್ಭದಲ್ಲಿ ನೋಡಬೇಕಾಗತ್ತೆ. ಇನ್ನು ಪುರುಷರ ಜಾತಕದಲ್ಲಿ ಲಗ್ನಾಧಿಪತಿ ಸುಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಅದರಲ್ಲೂ ವಧೂವರರ ದಶೆಗಳು ಒಂದೇ ಇಲ್ಲದೆ ಇರುವಂಥದ್ದು, ಕುಜ ಶುಕ್ರರು ಒಟ್ಟಿಗೆ ಇಲ್ಲದೆ ಇರುವಂಥದ್ದು, ಇನ್ನು ಶುಕ್ರ 6ರಲ್ಲಿ ಇಲ್ಲದೆ ಇರುವಂಥದ್ದು, ಶುಕ್ರ ಏನಾದರೂ ಸಪ್ತಮದಲ್ಲಿದ್ದರೆ ವಿವಾಹೋತ್ತರ ಭಾಗ್ಯ ಇಲ್ಲದಂತಾಗುವಂಥದ್ದು, ಇನ್ನು ಸಪ್ತಮದಲ್ಲಿ ಪಾಪಗ್ರಹಗಳಿದ್ದರೆ ವಿವಾಹ ವಿಳಂಬ ಆಗುವಂಥದ್ದು, ಇನ್ನು ಸಪ್ತಮದಲ್ಲಿ ಕುಜ ಇದ್ದರೆ ಹಠಮಾರಿ ಧೋರಣೆ ಇರುವಂತಹ ಪತಿ ಅಥವಾ ಪತ್ನಿ ಸಿಕ್ಕುವಂಥದ್ದು, ಹಾಗೆ ಸಪ್ತಮದಲ್ಲಿ ಶನಿ ಇದ್ದರೆ ದಂಪತಿಗಳ ಕೌಟುಂಬಿಕ ಸ್ಥಿತಿ ಮತ್ತೆ ಅವರ ವಯಸ್ಸು, ಅವರ ರೂಪ ಇವುಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಇರುವಂಥದ್ದು. ಯಾಕೆಂದರೆ ನಾವು ಈ ವಧೂವರರನ್ನು ನೋಡಿದಾಗ ಜೋಡಿ ಚೆನ್ನಾಗಿದೆ ಅಂತ ಹೇಳ್ತೀವಿ, ಕೆಲವರನ್ನು ನೋಡಿದಾಗ ಅವರ ಜೋಡಿ ಮೇಲ್ನೋಟಕ್ಕೆ ಸರಿ ಇಲ್ಲ ಅಂತ ಹೇಳ್ತೀವಿ. ಒಬ್ಬರು ಉದ್ದ ಇರ್ಬೋದು, ಒಬ್ಬರು ಗಿಡ್ಡ ಇರ್ಬೋದು, ಒಬ್ಬರು ದಪ್ಪಗಿರ್ಬೋದು, ತೆಳ್ಳಗಿರ್ಬೋದು, ಹಾಗೆ ಕಪ್ಪು ಬಿಳುಪು ವರ್ಣಗಳಲ್ಲಿ ಇರಬಹುದು. ಈ ರೀತಿಯಲ್ಲಿ ಅವರಲ್ಲಿ ಒಂದು ವಯಸ್ಸಿನ ಅಂತರ ಇರ್ಬೋದು ಅಥವಾ ರೂಪದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳಿರಬಹುದು. ಇದು ಈ ಶನಿಯಿಂದ 7ನೇ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ವ್ಯತ್ಯಾಸಗಳು ಬರುತ್ತೆ. ಇನ್ನು ಸಪ್ತಮಾಧಿಪತಿ ಷಷ್ಠಾಷ್ಟಮ ವ್ಯಯದಲ್ಲಿ ಏನಾದರೂ ಇದ್ದರೆ
ವಿವಾಹ ವಿಚ್ಛೇದನ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಸಪ್ತಮದಲ್ಲಿ ಪಾಪಗ್ರಹಗಳಾಗಲಿ ಪಾಪದೃಷ್ಟಿಯಿಂದಲಾಗಲಿ ಇನ್ನು ಸಪ್ತಮಾಧಿಪತಿ ದುಸ್ಥಿತಿಯಲ್ಲಿ ಏನಾದರೂ ಇದ್ದರೆ ಈ ಕಾರಣದಿಂದ ವಿವಾಹ ಜೀವನದಲ್ಲಿ ಅವರಿಗೆ ತೊಂದರೆಗಳಾಗುತ್ತೆ. ಅವರಿಗೆ ಸಂತೋಷ ಅನ್ನುವಂಥದ್ದು ಇರಲ್ಲ. ದಂಪತಿಗಳು ಬೇರೆಯಾಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಉಂಟಾಗುವಂಥದ್ದು. ಹಾಗೆ ಶುಕ್ರ ಮತ್ತು ಗುರು ವಿವಾಹ ಕಾರಕರಾಗಿರೋದ್ರಿಂದ ಸಪ್ತಮದಲ್ಲಿದ್ದಾಗ ಅಶುಭ ಫಲದಾಯಕರಾಗ್ತಾರೆ. ಹಾಗಾಗಿ 7ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಇರಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಕೆಲವರಿಗೆ ಬಹಳ ಶೀಘ್ರ ವಿವಾಹ ಯೋಗ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅವರ ಜಾತಕದಲ್ಲಿ ಬಲಯುಕ್ತನಾದಂತಹ ಲಗ್ನಾಧಿಪತಿ ಇರ್ತಾನೆ, ಮತ್ತೆ ಸಪ್ತಮಾಧಿಪತಿ ಜೊತೆಯಲ್ಲಿ ಇರ್ತಾನೆ. ಇಲ್ಲಿ ಶುಕ್ರ ಮತ್ತೆ ಸಪ್ತಮಾಧಿಪತಿಗಳು ಕೇಂದ್ರ ಸ್ಥಾನದಲ್ಲಿದ್ದಾಗ ಲಗ್ನ ದ್ವಿತೀಯ ಮತ್ತೆ ಸಪ್ತಮ ಭಾವಗಳಲ್ಲಿ ಶುಭ ಗ್ರಹರಿದ್ದಾಗ ಇನ್ನು ಸಪ್ತಮ ಸ್ಥಾನ ಹಿಂದೆ ಹೇಳಿದಂತಹ ಶುಭತ್ವವನ್ನ ಪಡೆದುಕೊಂಡಿರುವಂತಹ ಸಂದರ್ಭದಲ್ಲಿ ಅವರ ವಿವಾಹ ಬಹಳ ಬೇಗ ಆಗುತ್ತೆ. ವಧುವರ ಇಬ್ಬರು ನೋಡಿದ ಕೂಡಲೇ ಪರಸ್ಪರ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಹಾಗಾಗಿನೇ ಆ ವಿವಾಹಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಸಮಸ್ಯೆಗಳು ಬರಲ್ಲ. ಬಹಳ ಬೇಗ ವಿವಾಹ ಕೂಡ ಆಗ್ಬಿಡತ್ತೆ. ಇನ್ನು ಕೆಲವರಿಗೆ ವಿವಾಹ ವಿಳಂಬ ಆಗುವಂಥದ್ದು, ಇದನ್ನ ವಿಳಂಬ ಯೋಗ ಅಂತ ಹೇಳಿ ಕರೆಯುವಂಥದ್ದು ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ವಧು ಸೆಟ್ ಆಗಲ್ಲ, ಇಲ್ಲ ವರ ಸೆಟ್ ಆಗಲ್ಲ. ಇದರಿಂದ ವಿವಾಹ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಶನಿ 1, 2, 5, 7, 10ನೇ ಮನೆಗಳಲ್ಲಿ ಅಶುಭನಾಗಿ ಇರ್ತಾನೆ. ಇನ್ನು ಪಾಪಗ್ರಹಗಳು ಸಪ್ತಮದಲ್ಲಿ ಇರುತ್ತಾರೆ. ಇನ್ನು ಗುರುವಿನ ಅಶುಭ ದೃಷ್ಟಿ ಅಲ್ಲಿರುತ್ತೆ. ಇನ್ನು ಸಪ್ತಮ ರಾಹು, ಅಷ್ಟಮ ಕುಜ, ಲಗ್ನದಲ್ಲಿ ಅಥವಾ ಸಪ್ತಮದಲ್ಲಿ ಕೇತು ಇರುವಂತಹ ಸಂದರ್ಭದಲ್ಲೂ ಕೂಡ ವಿವಾಹ ವಿಳಂಬ ಆಗ್ಬಿಡುತ್ತೆ. ಇನ್ನು ಕುಜ ಮತ್ತೆ ಶುಕ್ರರು 5, 9, 10ನೇ ಮನೆಯಲ್ಲಿದ್ದು ಸಪ್ತಮಾಧಿಪತಿ ಮತ್ತೆ ಶುಕ್ರರು ಶತ್ರು ಸ್ಥಾನದಲ್ಲಿ ಏನಾದರೂ ಇದ್ರೆ ಆಗ ಕೂಡ ವಿವಾಹ ವಿಳಂಬ ಆಗುತ್ತೆ. ಇನ್ನು ಸ್ತ್ರೀಯರ ಜಾತಕದಲ್ಲಿ ಗುರುವಿಗೆ ಶನಿಯ ಯೋಗ ದೃಷ್ಟಿಗಳಲ್ಲಿ ಲಗ್ನ, ರವಿ, ಚಂದ್ರರು ಪಾಪದೃಷ್ಟಿಗೆ ಒಳಗಾಗಿದ್ದಾಗ ವಿವಾಹ ತುಂಬಾ ತಡವಾಗಿ ಆಗುತ್ತೆ. ಕೆಲವರಿಗೆ ವಿವಾಹ 30 ವರ್ಷದ ನಂತರದಲ್ಲಿ ಆಗುವಂಥದ್ದು ಈ ಕಾರಣಕ್ಕಾಗಿನೇ. ಇನ್ನು ಕೆಲವರ ಜಾತಕದಲ್ಲಿ ವಿವಾಹವೇ ಆಗಲ್ಲ. ಅಂಥದ್ದ ಜಾತಕವನ್ನ ವಿವಾಹಹೀನ ಯೋಗ ಇರುವಂತಹ ಜಾತಕ ಅಂತ ಹೇಳ್ತಾರೆ. ಇಲ್ಲಿ ಪಾಪ ಶನಿಯು ಸಪ್ತಮದಲ್ಲಿ ಇರ್ತಾನೆ. ಇನ್ನು ಅಶುಭ ಗ್ರಹರು 6, 7, 8 ಇವುಗಳೊಂದಿಗೆ ಇದ್ದಾಗ ಶುಕ್ರ ಮತ್ತೆ ಕುಜ 5 ಮತ್ತೆ 7ನೇ ಸ್ಥಾನದಲ್ಲಿದ್ದಾಗ ಶುಕ್ರ ಮತ್ತೆ ಚಂದ್ರರಿಗೆ ಕುಜ ಶನಿಗಳು ಸಪ್ತಮದಲ್ಲಿ ಇದ್ದಾಗ ಇನ್ನು ಸಪ್ತಮಾಧಿಪತಿ ಷಷ್ಠಾಷ್ಟಮ ವ್ಯಯಗಳಲ್ಲಿ ಇದ್ದಾಗ ಇಲ್ಲಿ ಷಷ್ಠ ಅಷ್ಟಮ ವ್ಯಯ ಅಂದರೆ 6, 8 ಮತ್ತು 12ನೇ ಮನೆಗಳಲ್ಲಿ ಇದ್ದಾಗ ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿ ಸ್ಥಿತನಾಗಿದ್ದಾಗ ಅಥವಾ ಬಲಹೀನನಾಗಿದ್ದಾಗ ಅವರಿಗೆ ವಿವಾಹಹೀನ ಯೋಗ ಇರುತ್ತೆ. ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ವಿವಾಹ ಅನ್ನುವಂಥದ್ದು ಆಗಲ್ಲ. ಆಜೀವ ಪರ್ಯಂತ ಅವರು ಅವಿವಾಹಿತರಾಗಿಯೇ ಇದ್ಬಿಡ್ತಾರೆ. ಅವರಿಗೆ ಪ್ರಾರಂಭದಲ್ಲಿ ಈ ವಿವಾಹ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ ಯಾವುದೋ ಒಂದು ಕಾರಣದಿಂದ ವಿವಾಹ ಮುಂದಕ್ಕೆ ಹೋಗುತ್ತೆ. ನಂತರದಲ್ಲಿ ವಿವಾಹ ಸೆಟ್ ಆಗೋದೇ ಇಲ್ಲ. ಅವರು ಕೊನೆಗೆ ವಿವಾಹ ಇಲ್ಲದೆ ಇರಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಂಥವ್ರಿಗೆ ವಿವಾಹಹೀನ ಯೋಗ ಜಾತಕದಲ್ಲಿ ಇರುತ್ತೆ. ಇದನ್ನು ಸರಿಪಡಿಸಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುವಂಥದ್ದು ಇದೆ. ಇನ್ನು ಕೆಲವರ ಜಾತಕದಲ್ಲಿ ಕುಜ ದೋಷ ಇರುತ್ತೆ. ಆ ದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು. ಬಹಳ ವಿಶೇಷವಾಗಿ ನಾವು ಕಾರ್ಯಕ್ರಮಗಳಲ್ಲಿ ತಿಳಿಸ್ತಾ ಇರ್ತೇವೆ. ಕುಜ ದೋಷದ ನಿವಾರಣೆ ಹೇಗೆ ಆಗಬೇಕು, ವಿವಾಹಕ್ಕೆ ಪತಿ ಅಥವಾ ಪತ್ನಿ ಇವರ ಹೊಂದಾಣಿಕೆ ಹೇಗಿರಬೇಕು, ಅದು ಹೊಂದಾಣಿಕೆ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನ ಅವರ ಜಾತಕಗಳನ್ನು ಪರಿಶೀಲನೆ ಮಾಡಿ ಅದನ್ನು ತಾಳೆ ನೋಡಿ ಅವರಿಗೆ 36 ಗುಣಗಳಲ್ಲಿ ಎಷ್ಟು ಗುಣಗಳು ಬಂದಿದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕೂಡ ಮಾಡುವಂಥದ್ದು ಇದೆ. ಕನಿಷ್ಠ 18 ಗುಣಗಳು ಬರಬೇಕು. ಬಂದಾಗ ಅಲ್ಲಿ ಹೊಂದಾಣಿಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗೆ ಈ ವಿವಾಹಕ್ಕೆ ಉಪಯುಕ್ತವಾದಂತಹ 12 ಕೂಟಗಳನ್ನು ನೋಡಿ, ಅಂದರೆ ಈ ಹುಡುಗ ಹುಡುಗಿ ಇಬ್ಬರ ಜಾತಕದಲ್ಲಿ ಅವರ ರಾಶಿ ನಕ್ಷತ್ರಗಳನ್ನು ನೋಡಿ ಅದರ ಪ್ರಕಾರ ಈ 12 ಕೂಟಗಳು ಹೊಂದಾಣಿಕೆ ಆಗತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇಲ್ಲಿ ದಿನಕೂಟ, ಗಣಕೂಟ, ಮಾಹೇಂದ್ರಕೂಟ, ಸ್ತ್ರೀ ದೀರ್ಘಕೂಟ, ಯೋನಿಕೂಟ, ರಾಶಿಕೂಟ, ಗ್ರಹಮೈತ್ರಕೂಟ, ವಶ್ಯಕೂಟ, ರಜ್ಜುಕೂಟ, ವೇದಾಕೂಟ, ಹಾಗೆ ವರ್ಣಕೂಟ, ನಾಡಿಕೂಟ, ಹೀಗೆ ಈ 12 ಕೂಟಗಳನ್ನು ನಾವು ಹೊಂದಾಣಿಕೆ ಮಾಡಿ ವಧುವರರ ಜಾತಕದಲ್ಲಿ ಇದರ ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ. ಇನ್ನು
ಕೆಲವರು ಏಕ ನಕ್ಷತ್ರ ಇದ್ದರೆ ವಿವಾಹ ಮಾಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಅಂದರೆ ವಧೂವರರ ಏಕ ನಕ್ಷತ್ರ ವಿಚಾರದಲ್ಲಿ ಕೆಲವು ಗ್ರಂಥಗಳು ಒಂದೊಂದು ವಿಧದಲ್ಲಿ ವಿವರಿಸಿರುವಂಥದ್ದು ಇದೆ. ಕೆಲವು ಉತ್ತಮ ಅಂತ ಹೇಳಿದ್ರೆ, ಕೆಲವು ಮಧ್ಯಮ ಅಂತ ಹೇಳುತ್ತೆ. ಕೆಲವರು ಈ ಏಕ ನಕ್ಷತ್ರ ಇರುವಂಥ ವಧೂವರರು ವಿವಾಹ ಆಗಬಾರ್ದು, ಇದು ನಿಷಿದ್ಧ ಅಂತ ಕೂಡ ಹೇಳಲ್ಪಟ್ಟಿರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ವಧೂವರರಿಗೆ ಏಕ ನಕ್ಷತ್ರ ಏನಾದರೂ ಇದ್ದರೆ, ಅದರಲ್ಲೂ ರೋಹಿಣಿ, ಮಖ, ಶ್ರವಣ, ಉತ್ತರಾಭಾದ್ರ, ರೇವತಿ ನಕ್ಷತ್ರಗಳು ವಧೂವರರಿಬ್ಬರಿಗೂ ಇದ್ದರೆ ಅದು ಉತ್ತಮ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಪುಬ್ಬ, ಚಿತ್ತ, ಅನುರಾಧ ಈ ನಕ್ಷತ್ರಗಳಿದ್ದರೆ ಇದು ಮಧ್ಯಮ ಅಂತ ಹೇಳ್ಬೋದು. ಇನ್ನು ಕೃತ್ತಿಕ, ಪುನರ್ವಸು, ವಿಶಾಖ ಈ ನಕ್ಷತ್ರಗಳೇನಾದರೂ ವಧೂವರರಿಗಿದ್ದರೆ ಅದು ಅಶುಭ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಹಾಗೆ ಈ ಭರಣಿ, ಆಶ್ಲೇಷ, ಉತ್ತರ, ಹಸ್ತ, ಸ್ವಾತಿ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಈ ನಕ್ಷತ್ರಗಳು ಖಂಡಿತವಾಗಿಯೂ ನಿಷಿದ್ಧ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗೆ ವಧೂವರರ ನಕ್ಷತ್ರ ಏಕ ನಕ್ಷತ್ರವಾಗಿ ಒಂದೇ ರಾಶಿಯಲ್ಲಿದ್ದಾಗ ಅವುಗಳಲ್ಲಿ ವರನದ್ದು ಪೂರ್ವ ಪಾದವಾಗಿ ಇರಬೇಕು, ವಧುವಿನದ್ದು ಆನಂತರದ ಪಾದವಾಗಿದ್ದರೂ ಕೂಡ, ಅಥವಾ ಏಕ ನಕ್ಷತ್ರವಾಗಿ ಬೇರೆ ಬೇರೆ ರಾಶಿಯಾಗಿದ್ದಲ್ಲಿ ವರನದ್ದು ಮೊದಲಿನ ರಾಶಿಯಾಗಿರಬೇಕು, ವಧುವಿನದ್ದು ಅದರ ಮುಂದಿನ ರಾಶಿ ಆಗಿದ್ರೂ ಕೂಡ ಅದನ್ನು ಶುಭ ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗಾಗಿ ಏಕ ನಕ್ಷತ್ರ ಮತ್ತೆ ಸ್ತ್ರೀ ಪೂರ್ವ ನಕ್ಷತ್ರಗಳ ವಿಚಾರ ವಧು ವರರ ಜನ್ಮ ನಕ್ಷತ್ರಗಳಿಗೆ ಮಾತ್ರವೇ ಅನ್ವಯ ಆಗುತ್ತೆ, ನಾಮ ನಕ್ಷತ್ರಗಳಿಗೆ ಅನ್ವಯ ಆಗಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಕೆಲವು ವಿವಾಹಗಳು ತುಂಬ ಸಕ್ಸಸ್ ಆಗುವಂಥದ್ದು ಆ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಕೆಲವರ ವಿವಾಹದಲ್ಲಿ ತುಂಬ ತೊಂದರೆಗಳಿದೆ, ಸಮಸ್ಯೆಗಳಿದೆ, ಹೊಂದಾಣಿಕೆ ಇಲ್ಲ, ಪ್ರತಿನಿತ್ಯ ಜಗಳ, ಹಾಗೆ ವಿಚ್ಛೇದನ ಇತ್ಯಾದಿ ಹಂತಗಳಲ್ಲಿರುವಂತಹ ವಧು ವರರ ಈ ಜಾತಕದಲ್ಲಿ ಈ ದ್ವಾದಶ ಕೂಟಗಳನ್ನು ಸರಿಯಾಗಿ ಅವರು ಪರಿಶೀಲನೆ ಮಾಡಿರೋದಿಲ್ಲ. ಆ ಕಾರಣಕ್ಕಾಗಿಯೇ ವಿವಾಹದಲ್ಲಿ ಈ ರೀತಿಯ ಅವಘಡಗಳಾಗುವಂಥದ್ದು ಇದೆ. ಆದರೆ ಇದಕ್ಕೆ ಪರಿಹಾರ ಇಲ್ವೇ ಅಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಪರಿಹಾರವನ್ನು ಕೂಡ ತಿಳಿಸುತ್ತೆ. ಅದನ್ನು ಮುಂದಿನ ಸಂದರ್ಭದಲ್ಲಿ ನಾವು ನೋಡೋಣ. ವಿವಾಹ ಪೂರ್ವದಲ್ಲಿ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು, ವಿವಾಹದ ನಂತರದಲ್ಲಿ ಯಾವ ರೀತಿಯ ಪರಿಹಾರಗಳಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ಸುಖಮಯವಾದಂತಹ ಜೀವನವನ್ನು ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಶುಭ ಫಲಗಳು ಸಿಕ್ಕುವಂಥದ್ದು, ಒಳ್ಳೆಯ ಮುನ್ಸೂಚನೆ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಶಕುನಗಳನ್ನು ನೋಡಿದ್ರೂ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಸನ್ನಿವೇಶಗಳು ಕಾಣಿಸ್ತಾ ಇದೆ. ಕೆಲವು ಕೌಟುಂಬಿಕ ವಿಚಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಹಾಗಾಗಿ ಬಹಳ ಅಪರೂಪಕ್ಕೆ ಸಿಕ್ಕುವಂಥ ಸನ್ನಿವೇಶ ಇದು. ಹಲವಾರು ಹಿರಿಯರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂಥದ್ದು ಅಥವಾ ಅವರ ಸಮ್ಮುಖದಲ್ಲಿ ಕೆಲವು ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನ ಯಾವುದೇ ಇದ್ರೂ ಕೂಡ ಉತ್ತಮ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಈ ಒಂದು ನಡವಳಿಕೆಯಿಂದ ಈ ದಿನ ಸಂತೋಷದಿಂದ ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಬೆಳವಣಿಗೆಗೆ ತುಂಬ ಅನುಕೂಲಕರವಾಗಿರುವಂಥ ಒಂದು ವಾತಾವರಣ ಇದೆ. ವ್ಯಾಪಾರದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗಂತೂ ಈ ದಿನ ಒಂದು ರೀತಿಯಲ್ಲಿ ತುಂಬ ಜ್ಞಾನ ಸಂಪಾದನೆಗೆ ಅನುಕೂಲವಾಗಿರುವಂಥ ದಿನ ಇದು. ಹಾಗೆ ಈ ದಿನ ಕಾನೂನು ಕಟ್ಟಡಗಳ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಅನುಕೂಲತೆಗಳಿದೆ, ತುಂಬ ಫೇವರಬಲ್ ಆಗಿರುವಂಥ ಸಂದರ್ಭಗಳಿದೆ. ಹಾಗೆ ಪಿತೃವರ್ಗದವರಿಂದ ಶುಭ ವಾರ್ತೆಯನ್ನು ಕೇಳುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಹೊಸ ವಾಹನ ಯೋಗ ಇದೆ. ಹೊಸ ವಸ್ತುವನ್ನು ಖರೀದಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ ಈ ದಿನ, ಅದು ಕೂಡ ಯಶಸ್ವಿಯಾಗುತ್ತೆ. ಇನ್ನು ಈ ದಿನದ ಭೋಜನ ಆಗಲಿ, ಮನರಂಜನೆ ಆಗಲಿ, ಪ್ರಯಾಣ ಆಗಲಿ ನಿಮ್ಮ ಒಂದು ಅನಿಸಿಕೆಯಂತೆಯೇ ನಡೆಯುವಂಥದ್ದು, ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಹಾಗೆ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು, ಅದನ್ನು ಬಹಳ ಜಾಣತನದಿಂದ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮನಸ್ಸಿದೆ, ತಾಳ್ಮೆ ಇದೆ. ಹಾಗೆ ಈ ದಿನ ಗುರಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಅಚಲವಾದಂಥ ಒಂದು ನಿಷ್ಠೆ, ಏಕಾಗ್ರತೆ ಅದು ಕೂಡ ನಿಮಗೆ ಸಹಾಯಕ್ಕೆ ಬರುತ್ತೆ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತಹ ದಿನ, ಅದನ್ನು ಸಾಧನೆ ಮಾಡಿ ತೋರಿಸಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಒದಗಿ ಬರುವಂಥ ದಿನ. ಗ್ರಹಗತಿಗಳು ತುಂಬ ಫೇವರಬಲ್ ಆಗಿರುವಂಥ ದಿನ. ನವಗ್ರಹಗಳನ್ನು ಆರಾಧನೆ ಮಾಡಿಕೊಳ್ಳಿ, ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಆರಾಧನೆ ಮಾಡಿ.
ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಆಶಾದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಭರವಸೆಗಳು ನಿಮಗೆ ಸಿಕ್ಕುವಂಥದ್ದಿದೆ. ಆದರೆ ಈ ದಿನ ಅನಿವಾರ್ಯ ಕಾರಣಗಳಿಗಾಗಿ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಖರ್ಚನ್ನು ನಿಯಂತ್ರಣ ಮಾಡಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗಾಗಿನೇ ನಿಮ್ಮ ಕ್ರಿಯಾಶೀಲವಾದಂತಹ ಒಂದು ಕಾರ್ಯಯೋಜನೆ ಸ್ವಲ್ಪ ಎಡವಟ್ಟಾಗುವಂಥದ್ದು ಕೂಡ ಇದೆ. ಆರಂಭ ಚೆನ್ನಾಗಿದೆ, ಆದರೆ ಕ್ರಮೇಣವಾಗಿ ಸ್ವಲ್ಪನೇ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ವಿವಾದಗಳಿಂದಲೇ ಮನಸ್ಸು ಒತ್ತಡಕ್ಕೆ ಸಿಲುಕುವಂಥದ್ದು. ಯಾವತ್ತೋ ಆಗಿರುವಂತಹ ಘಟನೆ ಈ ದಿನ ಅದು ಮರುಕಳಿಸುತ್ತೆ, ಈ ದಿನ ಅದು ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಅಂಥ ವಿಚಾರಗಳಲ್ಲೇ ಈ ದಿನ ನೀವು ಸಮಯ ಮೀರಿ ಆಲೋಚನೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಈ ದಿನ ಸಮಯದ ಅಭಾವ ಉಂಟಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಕುಟುಂಬದಲ್ಲೂ ಕೂಡ ಒಂದು ರೀತಿಯಲ್ಲಿ ತಿಳುವಳಿಕೆ ಕಡಿಮೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ. ಹಾಗಾಗಿ ಏತಿ ಅಂದರೆ ಪ್ರೇತಿ ಅನ್ನುವಂಥವ್ರು ಈ ದಿನ ಕುಟುಂಬದಲ್ಲಿರ್ತಾರೆ. ಹಾಗಾಗಿ ಯಾರನ್ನೂ ಕೂಡ ಈ ದಿನ ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ. ಯಾರ ಮಾತನ್ನು ನೀವು ಕೂಡ ಕೇಳೋವಂಥ ಒಂದು ಸ್ಥಿತಿಯಲ್ಲಿ ಇರಲ್ಲ. ಅಂಥ ಒಂದು ಡೋಲಾಯಮಾನವಾದಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ಸಂಜೆಯ ವೇಳೆಗೆ ಸ್ವಲ್ಪ ತಿಳಿಯಾಗುತ್ತೆ. ಅಲ್ಲಿ ನಿಮ್ಮ ಪ್ರಭುತ್ವವನ್ನು ನೀವು ಸಾಧಿಸ್ಬೋದು. ನಿಮ್ಮ ಒಂದು ಮಾತನ್ನು ಅಲ್ಲಿ ಚಲಾವಣೆ ಮಾಡ್ಬೋದು. ಅಲ್ಲಿಯವರೆಗೆ ಮೌನವಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಅಲ್ಪ ಲಾಭ ಮಾತ್ರ ಇದೆ. ಎಷ್ಟೋ ಪ್ರಯತ್ನ ಮಾಡ್ತೀರಿ, ಆದರೆ ಲಾಭಾಂಶ ಮಾತ್ರ ತೀರಾ ಕಡಿಮೆ ಇರುತ್ತೆ ಈ ದಿನ. ಇನ್ನು ಕೆಲಸದ ಒತ್ತಡ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಬಿಡಿ, ನಾಳೆಯ ದಿನ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡಿಕೊಳ್ಳಿಕ್ಕೆ ಒಂದು ಸಮಯವನ್ನು ನಿಗದಿಪಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಂದು ಸ್ವೇಚ್ಛೆಯ ವರ್ತನೆಗೆ ಕಡಿವಾಣ ಹಾಕುವಂಥ ಸಂದರ್ಭ ಕೂಡ ಇದೆ. ಇನ್ನು ನಿಮಗೆ ಕಣ್ಣಿನ ತೊಂದರೆ ಈ ದಿನ ಉಂಟಾಗಬಹುದು. ಕಣ್ಣುಗಳಿಂದ ಈ ದಿನದಲ್ಲಿ ಸ್ವಲ್ಪ ಬಾಧೆಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಕಣ್ಣನ್ನು ಸ್ವಲ್ಪ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು. ಹಾಗೆ ವಿಶೇಷವಾಗಿ ಈ ದಿನ ಮಹಾವಿಷ್ಣುವನ್ನು ಧ್ಯಾನ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿಯವರಿಗೆ ಈ ದಿನ ಪರಿಪೂರ್ಣತೆ ಇರುವಂಥ ದಿನ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ಸಾಧಕನ ಸ್ಥಿತಿಯಲ್ಲಿ ಇರುವಂಥದ್ದು. ಅಂದರೆ ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ಈ ದಿನ ನಿಮ್ಮ ಶ್ರಮಕ್ಕೆ ಮೀರಿದಂತಹ ಪ್ರತಿಫಲ ಸಿಕ್ಕಾಗ ಮನಸ್ಸಿಗೆ ಸಂತೋಷ ಇದೆ. ಹಾಗೆ ಈ ದಿನ ಕ್ರಿಯಾಶೀಲವಾದಂತಹ ಕಾರ್ಯಯೋಜನೆಯಲ್ಲಿ ತುಂಬ ಸಫಲತೆಯನ್ನು ಕಾಣುವಂಥದ್ದಿದೆ. ಅಂದರೆ ನೀವು ಆಕ್ಟಿವ್ ಆಗಿ ಏನನ್ನು ಮಾಡಬೇಕು ಅಂದ್ಕೊಳ್ತೀರೋ ಅದೆಲ್ಲವೂ ಕೂಡ ಈ ದಿನ ಆಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಕಣ್ಣಲ್ಲಿ ಒಂದು ಪ್ರೀತಿಯನ್ನು ಕಾಣ್ತೀರಿ, ಅವರ ಮಾತಿನಲ್ಲಿ ಒಂದು ಭಾವನೆಯನ್ನು ಕಾಣ್ತೀರಿ. ಒಟ್ಟಾರೆ ಸಂತೋಷವಾಗಿರಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಈ ದಿನ ಒದಗಿ ಬರುತ್ತೆ. ಇನ್ನು ಮಕ್ಕಳಿಗೆ ಹೊಸ ಶೈಕ್ಷಣಿಕ ಅವಕಾಶಗಳು ಕೂಡ ಸಿಕ್ಕುವಂಥದ್ದಿದೆ. ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅವರು ನಿಮ್ಮ ಓದಿಗೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಥವಾ ಈ ಉನ್ನತ ಶಿಕ್ಷಣಕ್ಕೆ ಬೇಕಾದಂತಹ ಸಹಕಾರವನ್ನು ಅವರಿಂದ ಪಡ್ಕೊಳ್ಳುವಂಥ ಭರವಸೆಯ ಮಾತುಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಕಾರ್ಯಸಿದ್ಧಿ ಸ್ವಲ್ಪ ಪ್ರಯತ್ನದಲ್ಲೇ ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೆಲಸ ಯಶಸ್ವಿಯಾಗಿ ನಡೆಯುತ್ತೆ. ಇದಕ್ಕೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಇದೆ, ಅವರ ಸಪೋರ್ಟ್ ಚೆನ್ನಾಗಿದೆ. ಹಾಗೆ ಈ ದಿನ ನೀವು ಕೂಡಿಟ್ಟಿರುವಂತಹ ಹಣ, ಉಳಿತಾಯದ ಹಣ ಸದ್ವಿನಿಯೋಗ ಆಗುತ್ತೆ. ಒಂದು ಒಳ್ಳೆಯ ಕೆಲಸಕ್ಕೆ ಈ ದಿನ ಉಪಯೋಗಿಸುವಂಥದ್ದು. ಹಾಗೆ ಕೆಲವೊಂದು ಸ್ಥಿರಾಸ್ತಿ ವಿಚಾರ ಆಗಲಿ, ಚರಾಸ್ತಿ ಅಂದರೆ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಈ ದಿನ ಬಹಳಷ್ಟು ಮಟ್ಟಿಗಿದೆ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥದ್ದು ಇದೆ. ಹೊಸ ಪರಿಸ್ಥಿತಿ ಈ ದಿನ ನಿಮಗೆ ಬರುತ್ತೆ, ಅದಕ್ಕೆ ತುಂಬ ಚೆನ್ನಾಗಿ ಹೊಂದಿಕೊಳ್ತೀರಿ. ಅಡ್ಯಾಪ್ಟಬಿಲಿಟಿ ಚೆನ್ನಾಗಿದೆ. ದೂರದ ಪ್ರಯಾಣದ ಯೋಗ ಕೂಡ ಈ ಸಂದರ್ಭದಲ್ಲಿ ಇರುವಂಥದ್ದು. ಒಟ್ಟಾರೆ ನಿಮಗೆ ಯಾವುದೇ ಒಂದು ಪ್ರಯತ್ನದಲ್ಲಿ, ಯಾವುದೇ ಒಂದು ತೀರ್ಮಾನದಲ್ಲೂ ಕೂಡ ತುಂಬ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗೆ ನಿಮ್ಮ ಆಲೋಚನೆಗಳು ಕೂಡ ಈ ದಿನ ಬಹಳ ಪ್ರಬುದ್ಧವಾಗಿರುತ್ತೆ. ದೈವಿಕ ಚಿಂತನೆ ಇದೆ, ದೇವಾಲಯ ದರ್ಶನ ಇದೆ, ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು, ಮನೆಯಲ್ಲೂ ಕೂಡ ಶುಭ ಕಾರ್ಯಗಳು ಆಗಬೇಕು ಅನ್ನುವಂಥ ಒಂದು ವಿಚಾರಗಳು ಕೂಡ ಮನಸ್ಸಿನಲ್ಲಿದೆ. ಒಟ್ಟಾರೆ
ಈ ದಿನ ನೀವು ಅತ್ಯುತ್ತಮವಾದಂತಹ ಸಮಯವನ್ನು ಕಳೀಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಕೂಡಿ ಬಂದಿರುವಂಥ ದಿನ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಪ್ರತಿ ಕೆಲಸದಲ್ಲಿ ಮಿಶ್ರ ಫಲಗಳು ಸಿಕ್ಕತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ನಿರೀಕ್ಷಿತ ರೀತಿಯಲ್ಲಿ ನಿಮಗೆ ಯಾವುದೇ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ಈ ದಿನದಲ್ಲಿ ಕೆಲವು ವ್ಯರ್ಥವಾದಂತಹ ಓಡಾಟ ಇದೆ, ವ್ಯರ್ಥವಾದಂತಹ ಖರ್ಚುಗಳಿದೆ. ಹಾಗೆ ವೃಥಾ ಕಾಲಹರಣ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಹರಟೆ ಹೊಡಿಬೇಕು, ಎಲ್ಲೋ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕಬೇಕು, ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಮನಸ್ಸಿಲ್ಲ. ಇದೆಲ್ಲವೂ ಕೂಡ ಈ ದಿನ ಬೆಳಗಿನ ಅವಧಿಯಲ್ಲಿ ಜರುಗುವಂಥದ್ದು. ಆದರೆ ಸಂಜೆಯ ವೇಳೆಗೆ ಎಲ್ಲವೂ ಕೂಡ ಒಂದು ತಹಬಂದಿಗೆ ಬರುತ್ತೆ. ಆಗ ನಿಮ್ಮ ಜವಾಬ್ದಾರಿ ಅರ್ಥ ಆಗುತ್ತೆ. ಕುಟುಂಬಕ್ಕೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನೀವೇ ಸ್ವಯಂ ಮುಂದೆ ಹೋಗಿ ಅದರ ಜವಾಬ್ದಾರಿಯನ್ನು ಹೊರುವಂಥದ್ದು ಕೂಡ ಈ ಸಂಜೆ ಇರುತ್ತೆ. ಹಾಗೆ ಸ್ಥಿರವಾದ ಆಲೋಚನೆಗಳನ್ನು ಹೊಂದಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಮನಸ್ಸು ಚಂಚಲವಾಗಿರುತ್ತೆ. ಹಾಗೆ ನಿಮ್ಮ ಆಲೋಚನೆಗಳಲ್ಲಾಗಲಿ ನಿಮ್ಮ ತೀರ್ಮಾನಗಳಲ್ಲಾಗಲಿ ಬದಲಾವಣೆಗಳನ್ನು ಪದೇ ಪದೇ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣದಲ್ಲೂ ಕೂಡ ಅಷ್ಟೊಂದು ಸೌಖ್ಯ ಇಲ್ಲ. ನಿಮಗೆ ಪ್ರಯಾಣದ ವೆಚ್ಚ ಜಾಸ್ತಿ ಆಗುತ್ತೆ. ಪ್ರಯಾಣದಿಂದ ಸ್ವಲ್ಪ ಸಮಸ್ಯೆಗಳು ಕೂಡ ಆಗ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀರಿನಿಂದ ಸ್ವಲ್ಪ ಅವಘಡಗಳಾಗುವಂಥದ್ದು ಇದೆ. ಹಾಗಾಗಿ ನೀರಿನ ಮೂಲ, ಜಲಮೂಲ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಶುದ್ಧವಾದ ಕುಡಿಯೋ ನೀರನ್ನೇ ಬಳಸುವಂಥದ್ದು. ಹಾಗೆ ಈ ನೀರಿನ ವ್ಯಾಪಾರ ಮಾಡುವಂಥವ್ರು, ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು ಈ ದಿನ ಲಾಭವನ್ನೇನೋ ಪಡ್ಕೊಳ್ತೀರಿ, ಆದರೆ ನಷ್ಟ ಕೂಡ ಹಿಂದೆನೇ ಬರುವಂಥದ್ದು ಇದೆ. ನೀವು ಹೆಚ್ಚು ಹೆಚ್ಚು ನಗುವಷ್ಟು, ಅಂದರೆ ಸಂತೋಷವಾಗಿದ್ದಷ್ಟು ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ದುಃಖದ ಸಂಗತಿ ಬರುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಒಂದು ಊಹೆಯಿಂದ ಸಿಕ್ಕುವಂಥದ್ದು. ಹಾಗಾಗಿ ಹಿರಿಯರು ಹೇಳುವಂಥ ಅನುಭವದ ಮಾತುಗಳು ಈ ದಿನ ನಿಮಗೆ ನೆನಪಿಗೆ ಬರುತ್ತೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಇದೆ. ಏನೋ ಕೆಲಸಗಳು ಕೈಗೂಡ್ತಾ ಇಲ್ಲ, ಹೇಳಿದ ಮಾತನ್ನು ಯಾರೂ ಕೇಳ್ತಾ ಇಲ್ಲ. ಹಾಗಾಗಿ ನನ್ನ ಒಂದು ವಿಚಾರದಲ್ಲಿ ಈ ದಿನ ಎಲ್ಲರೂ ಕೂಡ ವಿರೋಧಿಗಳಾಗಿದ್ದಾರೆ ಅನ್ನುವಂಥ ಭಾವನೆ ಬರಬಹುದು. ಆದರೆ ಇದು ತಪ್ಪು. ಯಾಕೆಂದರೆ ಅವರಿಂದ ಪ್ರತ್ಯೇಕ ಆಗಿರುವಂಥದ್ದು ನೀವು ಮಾತ್ರ. ನಿಮ್ಮ ಒಂದು ಹೊಂದಾಣಿಕೆ ಸ್ವಭಾವವನ್ನು ಇಲ್ಲಿ ತೋರಿಸಿ ಒಳ್ಳೆಯದಾಗುತ್ತೆ. ಶಿವಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ತುಂಬ ಅನುಕೂಲಕರವಾಗಿದೆ. ಆದ್ದರಿಂದಲೇ ನಿಮ್ಮ ಬೆಳವಣಿಗೆ ಈ ದಿನ ತುಂಬ ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಪ್ರಯತ್ನದಲ್ಲಿ, ನಿಮ್ಮ ಹಣಕಾಸಿನ ಚಟುವಟಿಕೆಗಳಲ್ಲಿ ಈ ದಿನ ಸ್ವಲ್ಪ ಸಮಾಧಾನ ಕೂಡ ಇರುತ್ತೆ. ಅಂದರೆ ನಿಮ್ಮಲ್ಲಿ ಏನು ಸಂಪನ್ಮೂಲ ಇದೆಯೋ ಅದರಿಂದಲೇ ಒಂದು ತೃಪ್ತಿ ಇದೆ. ಹಾಗಾಗಿ ಹೆಚ್ಚಿನದನ್ನು ನಿರೀಕ್ಷೆ ಮಾಡಲ್ಲ. ಅತಿ ಆಸೆ ಅನ್ನುವಂಥದ್ದು ಈ ದಿನ ಇರಲ್ಲ. ಹಾಗೆ ಈ ದಿನ ಕೆಲಸದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಸಿಕ್ಕಾಗ ನಿಮಗೂ ಸಂತೋಷ, ನಿಮ್ಮನ್ನು ಅವಲಂಬಿಸಿರುವಂಥವ್ರಿಗೂ ಕೂಡ ಈ ದಿನ ಸಮಾಧಾನ ಇದೆ. ಹಾಗೆ ಈ ದಿನ ನಿಮ್ಮಿಂದ ನಿಮ್ಮ ಕುಟುಂಬ ಸದಸ್ಯರು ಹೆಚ್ಚಿನ ನಿರೀಕ್ಷೆಯಲ್ಲಿ ಇದ್ದಾರೆ. ನಿಮ್ಮಿಂದ ಏನೋ ಆಗತ್ತೆ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದೆ. ಹಾಗಾಗಿ ಅವರ ಒಂದು ಕನಸನ್ನು ನನಸಾಗಿಸಬೇಕು, ಅವರ ಒಂದು ನಿರೀಕ್ಷೆಯನ್ನು ಈ ದಿನದಲ್ಲಿ ಈಡೇರಿಸಬೇಕು. ಅದಕ್ಕಾಗಿ ಅಂಥವರನ್ನು ಅರ್ಥ ಮಾಡ್ಕೊಳ್ಬೇಕು, ಅವರ ಮನಃಶಾಸ್ತ್ರವನ್ನು ಈ ದಿನ ತಿಳ್ಕೊಳ್ಬೇಕು, ಅವರ ಸೈಕಾಲಜಿಯನ್ನು ಸ್ಟಡಿ ಮಾಡಿ ಅದರಂತೆ ಈ ದಿನ ಕಾರ್ಯಪ್ರವೃತ್ತರಾಗಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹಣದ ವಿಚಾರದಲ್ಲಿ ಯಾರಿಗಾದರೂ ಭರವಸೆ ಕೊಡುವ ಮೊದಲು ನಿಮ್ಮ ಒಂದು ಸ್ಥಿತಿಗತಿಯನ್ನು ಆಲೋಚನೆ ಮಾಡಿ. ನಿಮ್ಮ ಶಕ್ತಿ ಎಷ್ಟಿದೆ, ಸಾಮರ್ಥ್ಯ ಏನಿದೆ, ಸಂಪನ್ಮೂಲ ಏನಿದೆ, ಅದನ್ನು ಕೊಟ್ಟರೆ ಅದು ವಾಪಸ್ಸು ಬರುತ್ತಾ ಬಿಡುತ್ತಾ ಅನ್ನುವಂಥ ವಿಚಾರಗಳನ್ನು ಈ ದಿನ ನೀವು ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ನಿರೀಕ್ಷಿತ ಸಹಾಯ ನಿಮಗೆ ಸಿಕ್ಕತ್ತೆ. ಆದರೆ ಅವರು ನಿರೀಕ್ಷೆ ಮಾಡಿದಂಥ ಸಹಾಯ ನಿಮ್ಮಿಂದ ಕೂಡ ಆಗಬೇಕು. ಹಾಗಾಗಿ ಮುಯ್ಯಿಗೆ ಮುಯ್ಯಿ ಅನ್ನುವಂಥ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮಗೆ ಸಂತೋಷ ಇದೆ. ಹಣ ಹೂಡಿಕೆಗೆ ಈ ದಿನ ತುಂಬ ಚೆನ್ನಾಗಿದೆ. ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಬಹಳ ಪ್ರಶಸ್ತವಾಗಿ ಇರುವಂಥದ್ದು. ಇದನ್ನೆಲ್ಲ ಪರಿಗಣಿಸಿ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಪ್ರಯಾಣ ಅಥವಾ ನಿಮ್ಮ ಉದ್ದೇಶಿತ ಕಾರ್ಯ ಇದನ್ನು ಈ ದಿನದಲ್ಲಿ ನೀವು ಪರಿವರ್ತತೆ ಒಂದು ದೃಷ್ಟಿಯಲ್ಲಿ, ಬದಲಾವಣೆಯ ದೃಷ್ಟಿಯಲ್ಲಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಈ ದಿನ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೀಬೋದು, ಆದರೂ ಕೂಡ ಸ್ಥಿರವಾದ ಫಲಿತಾಂಶವನ್ನು ತರುತ್ತೆ. ಶಾಶ್ವತವಾದಂತಹ ಒಂದು ಫಲಿತಾಂಶ ನಿಮ್ಮ ಕೈ ಸೇರುತ್ತೆ. ಅದಕ್ಕಾಗಿಯೇ ಈ ದಿನ ನಿಧಾನ ಆದರೂ ಕೆಲಸವನ್ನು ಮಧ್ಯೆ ನಿಲ್ಲಿಸಬೇಡಿ, ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನ ಪ್ರಮುಖವಾದಂತಹ ಕೆಲಸವೊಂದಕ್ಕೆ ಕೈ ಹಾಕುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಮನಸ್ಸು ಹೇಳುತ್ತೆ ಕೈ ಹಾಕಬೇಡ, ಅಲ್ಲಿ ನಷ್ಟ ಆಗುತ್ತೆ ಅಂತ ಹೇಳಿ, ಆದರೆ ಒಂದು ಕಡೆ ಧೈರ್ಯ ನಿಮಗೆ ಕೈ ಹಾಕುವಂತೆ ಮಾಡುತ್ತೆ. ಇಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡ್ರೆ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ತೆಗೆದುಕೊಂಡಂತಹ ತೀರ್ಮಾನದಲ್ಲಿ ಈ ದಿನ ಬದಲಾವಣೆಗಳನ್ನು ಮಾಡಿಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ಸಮಾಜದಲ್ಲಿ ನಿಮ್ಮ ಸ್ಥಾನದಲ್ಲಿ ಒಂದು ಏರಿಕೆ ಇದೆ, ನಿಮ್ಮ ಮಾತಿಗೆ ಒಂದು ಮೌಲ್ಯ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಉದ್ಯೋಗ ಸ್ಥಾನದಲ್ಲೂ ಕೂಡ ನೀವು ನ್ಯಾಯಸಮ್ಮತವಾಗಿ ಇರ್ತೀರಿ. ನಿಮ್ಮ ಕರ್ತವ್ಯಕ್ಕೆ ಈ ದಿನ ಮೋಸ ಮಾಡಲ್ಲ. ಹಾಗಾಗಿ ಕರ್ತವ್ಯದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸಮಯ ಪ್ರಜ್ಞೆ ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇದು ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೂ ಬರುತ್ತೆ. ನಿಮ್ಮ ಸಹೋದ್ಯೋಗಿಗಳು ಕೂಡ ಈ ನಿಮ್ಮ ನಡವಳಿಕೆಯನ್ನು ಗುರುತಿಸ್ತಾರೆ. ಇದೆಲ್ಲದರ ಪರಿಣಾಮ ಫಲಿತಾಂಶ ನಿಮಗೆ ಸಂತೋಷ. ಹಾಗೆ ಈ ದಿನದಲ್ಲಿ ನಿಮ್ಮ ಯಶಸ್ಸು ವಿರೋಧಿಗಳನ್ನು ಹಿಮ್ಮೆಟ್ಟುವಂತೆ ಕೂಡ ಮಾಡುತ್ತೆ. ಆದರೆ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಣಕಾಸು ವ್ಯವಹಾರಗಳಲ್ಲೂ ಕೂಡ ಭಾರಿ ಬದಲಾವಣೆ ಆಗುವಂಥದ್ದು ಕೂಡ ಇದೆ. ಲೇವಾದೇವಿ ವ್ಯವಹಾರ ಮಾಡುವಂಥವರು ನಿರ್ಧಾರ ಮಾಡಿಲ್ಲ, ಆದರೂ ಕೂಡ ಒಂದು ನಿರ್ಧಾರಕ್ಕೆ ಈ ದಿನ ಬದ್ಧರಾಗಬೇಕಾಗತ್ತೆ. ಅಂತಹ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ, ಆದರೂ ಅದನ್ನು ನಿಭಾಯಿಸುವಂಥ ಧೈರ್ಯ ಇದೆ. ಆದರೆ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಇರುತ್ತೆ, ಅಲ್ಲಿ ಒಂದು ಕೊರತೆ ಇದೆ, ಅದನ್ನು ತುಂಬಿಸ್ಕೊಳ್ಬೇಕು. ಅದಕ್ಕಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಧನಾತ್ಮಕವಾಗಿರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣೇಶ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಅಷ್ಟೊಂದು ಸುಧಾರಣೆ ಅನ್ನುವಂಥದ್ದು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಇರಲ್ಲ, ಸಾಧಾರಣವಾಗಿರುತ್ತೆ. 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ ಅಂಥ ಒಂದು ಸ್ಥಿತಿ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ತಪ್ಪು ನಿರ್ಧಾರವನ್ನು ಮಾಡಿಕೊಳ್ಳುವುದರಲ್ಲಿ ಪಶ್ಚಾತ್ತಾಪ ಆಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ದುಡುಕಿನಿಂದ ನಿರ್ಧಾರವನ್ನು ಕೈಗೊಳ್ತೀರಿ, ನಂತರ ಆದ ನಷ್ಟಕ್ಕೆ ಪಶ್ಚಾತ್ತಾಪ ಪಡುವಂಥದ್ದು ಇದೆ. ಆದರೆ ಆರಂಭದಲ್ಲೇ ಇದು ನಿಮಗೆ ಗೊತ್ತಾಗಬೇಕು. ಆದರೆ ಈ ದಿನ ನಿಮ್ಮ ಮನಸ್ಸಿಗೆ, ನಿಮ್ಮ ಒಂದು ವಿವೇಚನೆಗೆ, ಬುದ್ಧಿವಂತಿಕೆ ಮಂಕು ಕವಿದಿರುತ್ತೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಅದು ಕೂಡ ನಿಮ್ಮ ಬಳಕೆಗೆ ಬರಲ್ಲ, ಎಲ್ಲೋ ಒಂದು ಕಡೆ ಮರೆತು ಹೋಗುತ್ತೆ. ಹಾಗೆ ಓವರ್ ಕಾನ್ಫಿಡೆನ್ಸ್ ಕೂಡ ಇರುವಂಥದ್ದು. ಇದೆಲ್ಲದರ ಪರಿಣಾಮದಿಂದ ಈ ದಿನ ದುಡುಕಿನ ನಿರ್ಧಾರದಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಎಷ್ಟೇ ತ್ಯಾಗ ಮಾಡಿದ್ರೂ, ಕಷ್ಟಪಟ್ಟರೂ ಕೂಡ ನಿಮ್ಮ ಶ್ರಮವನ್ನು ಯಾರೂ ಕೂಡ ಗುರುತಿಸಲ್ಲ, ನೀರಿನಲ್ಲಿ ಹೋಮ ಮಾಡಿದಂತ ಆಗ್ಬಿಡುತ್ತೆ. ಹಾಗಾಗಿ ಮನಸ್ಸಿಗೆ ಬೇಸರ ಆಗುವಂಥದ್ದು, ಇಷ್ಟೆಲ್ಲ ನಾನು ಮಾಡಿದ್ರೂ ಯಾರೂ ಕೂಡ ಸರಿ ಅಂತ ಹೇಳಿಲ್ಲ, ಯಾರೂ ಕೂಡ ಶ್ರಮಕ್ಕೆ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಮನಸ್ಸಿನಲ್ಲಿ ಬೇಸರವನ್ನು ಮೂಡಿಸುತ್ತೆ. ಹಾಗೆ ಈ ದಿನ ನಿಮ್ಮನ್ನು ವಂಚಿಸಿ ಹಣ ಸೆಳೆಯುವಂತಹ ಮೋಸಗಾರರ ಒಂದು ಬಲೆಗೆ ಬೀಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಏಕೆಂದರೆ ನಿಮ್ಮ ಒಂದು ವೀಕ್ ಮೈಂಡನ್ನು, ಮುಗ್ಧ ಸ್ವಭಾವವನ್ನು ದುರುಪಯೋಗಪಡಿಸ್ಕೊಳ್ಳುವಂಥ ಮಂದಿ ನಿಮ್ಮ ಸುತ್ತ ಇರ್ತಾರೆ. ಅಂಥವರು ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗಿಬಿಡ್ತಾರೆ, ಬಣ್ಣದ ಮಾತಿನಿಂದ ನಿಮ್ಮನ್ನು ಆಕರ್ಷಿಸ್ತಾರೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಯಾರು ತೊಂದರೆಯನ್ನು ಕೊಟ್ಟಿದ್ದಾರೆ ಅವರನ್ನು ಮರೆತು ಬಿಡಿ, ಅವರನ್ನು ಕ್ಷಮಿಸಿಬಿಡಿ. ಆಗ ಮನಸ್ಸು ಹಗುರವಾಗುತ್ತೆ, ಹೊಸ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಆದಷ್ಟು ಮನಸ್ಸಿನಲ್ಲಿರುವಂಥ ಕಹಿ ಭಾವನೆಯನ್ನು ದೂರ ಮಾಡಿಕೊಳ್ಳಿ. ಮನಸ್ಸು ಖಾಲಿಯಾಗತ್ತೆ, ಅಲ್ಲಿ ಹೊಸ ವಿಚಾರಗಳನ್ನು ತುಂಬಿಕೊಳ್ಳಲಿಕ್ಕೆ, ಹೊಸ ಅಂಶಗಳನ್ನು ಬರೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಒಂದು ಪುಟ್ಟ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ
5. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಗೊಂದಲಮಯದ ವಾತಾವರಣ ಇರುತ್ತೆ. ಎಲ್ಲೂ ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನದ ಕೊರತೆ ಈ ದಿನ ಇರುವಂಥದ್ದು. ಅದರಲ್ಲೂ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಭಾರಿ ಬದಲಾವಣೆ ಆಗುವಂಥದ್ದು ಕೂಡ ಇದೆ. ಹಣ ಇಲ್ಲ ಅನ್ನೋವಂಥವ್ರಿಗೆ ಹಣ ಸಿಕ್ಬಿಡತ್ತೆ, ಹಣ ಇದೆ ಅಂತ ಅನ್ನೋವಂಥವ್ರಿಗೆ ದುಂದು ವೆಚ್ಚಗಳಾಗ್ಬಿಡತ್ತೆ. ಹಾಗಾಗಿನೇ ಈ ದಿನದಲ್ಲಿ ಹಣದ ವ್ಯತ್ಯಾಸದಿಂದ ನಿಮ್ಮ ನಿರ್ಧಾರಗಳಲ್ಲೂ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಒಂದು ಕೋಪ, ಎಲ್ಲ ಕಡೆ ಶಾರ್ಟ್ ಟೆಂಪರ್ಡ್ ಇರುವಂಥದ್ದು. ಅದಕ್ಕಾಗಿಯೇ ತೆಗೆದುಕೊಂಡಂಥ ತೀರ್ಮಾನವನ್ನೇ ಬದಲಾವಣೆ ಮಾಡಿಬಿಡ್ತೀರಿ, ಅಂದುಕೊಂಡಂಥ ವ್ಯಕ್ತಿಯನ್ನೇ ಈ ದಿನ ದೂರ ತಳ್ಳಿಬಿಡ್ತೀರಿ. ಹಾಗಾಗಿ ಈ ದಿನ ಬಹಳ ವಿಚಿತ್ರವಾಗಿ ನಿಮ್ಮ ಮನಸ್ಸು ವರ್ತಿಸುವಂಥದ್ದು. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರು, ನಿಮ್ಮ ಹತ್ತಿರದ ಸ್ನೇಹಿತರು ಕೂಡ ಈ ದಿನ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಅಂಥ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಈ ದಿನ ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ವ್ಯವಹಾರಗಳು ನಿಮಗೆ ಸ್ವಲ್ಪ ಹಾವು ಏಣಿ ಆಟದಂತೆ ಇರುವಂಥದ್ದು. ಲಾಭ ಇದೆ, ಆದರೆ ಹಿಂದೆಯೇ ನಷ್ಟ ಅನ್ನುವಂಥದ್ದು ಇದೆ. ಹಾಗಾಗಿ ಸಂತೋಷದ ಸಮಯದಲ್ಲಿ ಮೈ ಮರಿಬೇಡಿ, ಬಣ್ಣದ ಮಾತುಗಳಿಗೆ ಮರುಳಾಗಬೇಡಿ. ಇನ್ನು ಹೂಡಿಕೆಯ ವಿಚಾರ, ವ್ಯಾಪಾರದ ವಿಸ್ತರಣೆಯ ವಿಚಾರ ಬಂದರೆ ತಜ್ಞರ ಅನುಭವಸ್ಥರ ಮಾತುಗಳನ್ನು ಕೇಳಿಕೊಳ್ಳುವಂಥದ್ದು ತುಂಬ ಉತ್ತಮ. ಏಕೆಂದರೆ ಹಣಕಾಸಿನ ಸಮಸ್ಯೆ ಈ ದಿನ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಂತ ಸಾಲ ಮಾಡುವಂಥ ಪ್ರಯತ್ನ ಮಾಡಬೇಡಿ. ಇನ್ನು ಯಾವುದೇ ಒಂದು ವಸ್ತುವನ್ನಾಗಲಿ ಬಂಗಾರವನ್ನಾಗಲಿ ಅಡ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಈ ದಿನ ಮಾಡಬೇಡಿ. ಹಣ ಎಷ್ಟೇ ಇರಲಿ ಇಲ್ಲದೇ ಇರಲಿ ಅಷ್ಟರಲ್ಲೇ ಈ ದಿನ ನೀವು ಕಾಲವನ್ನು ತಳ್ಳಬೇಕಾಗತ್ತೆ. ಪಾಲಿಗೆ ಬಂದದ್ದೇ ನಿಮಗೆ ಪಂಚಾಮೃತ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಈ ದಿನ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಒಂದು ಗೌರವ ಆಗಲಿ ಸ್ಥಾನಮಾನಗಳಾಗಲಿ ಅದರಲ್ಲಿ ಒಂದು ಕುಂದುಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನ ತೆರೆ ಮರೆಯಲ್ಲಿ ನಡೀತಾ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ನೃಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿಯವರಿಗೆ ಈ ದಿನ ನಿರೀಕ್ಷಿತ ರೀತಿಯಲ್ಲಿ ಕೆಲಸಗಳಾಗುವಂಥದ್ದು. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತೀರಿ. ವ್ಯವಹಾರದಲ್ಲಿ ಈ ದಿನ ಉತ್ತಮವಾದಂತಹ ಯೋಗ ಇದೆ, ಸಂಪತ್ತು ಇದೆ, ಅಲ್ಪ ಸ್ವಲ್ಪ ಆಪತ್ತು ಕೂಡ ಈ ದಿನ ಇರುತ್ತೆ. ಹಣ ಕೈಗೆ ಸೇರಿದಾಗ ಈ ದಿನ ಖರ್ಚುಗಳು ಜಾಸ್ತಿ ಆಗುತ್ತೆ. ಹಣ ಇಲ್ಲದಾಗ ಖರ್ಚಿಗೆ ಹಣ ಇಲ್ವಲ್ಲ ಅನ್ನುವಂಥ ಒಂದು ಚಿಂತೆ ಮೂಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ವೇವರಿಯಾಗಿ ಇರುವಂಥದ್ದು. ಫ್ಲಕ್ಚುಯೇಷನ್ಸ್ ಜಾಸ್ತಿ ಇದೆ. ಸ್ವೇಚ್ಛಾ ವೃತ್ತಿ ಈ ದಿನ ಅನುಸರಣೆ ಮಾಡಿದ್ರೆ ಸ್ವಲ್ಪ ನಷ್ಟಗಳು ಜಾಸ್ತಿ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು. ಏಕೆಂದರೆ ಅವರು ಮಾಡುವಂತಹ ಕೆಲವು ವಿಚಿತ್ರವಾದಂತಹ ವಿದ್ಯಮಾನಗಳು ನಿಮ್ಮ ಮನಸ್ಸಿಗೆ ಬೇಸರವನ್ನು ತರಿಸುತ್ತೆ. ಹಾಗೆ ಅಮೂಲ್ಯವಾದಂಥ ದಾಖಲೆ ಪತ್ರಗಳನ್ನು ಈ ದಿನ ಬಹಳ ಜೋಪಾನ ಮಾಡ್ತೀರಿ. ಜೋಪಾನ ಮಾಡಿನೇ ಎಲ್ಲೋ ಒಂದು ಕಡೆ ಮರೆಯುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಸ್ಥಿರಾಸ್ತಿ ಆಗಲಿ ಹೂಡಿಕೆಯ ವಿಚಾರ ಆಗಲಿ ಎರವಲು ಕೊಡುವಂಥದ್ದು ಸಾಲ ಕೊಡುವಂಥ ವಿಚಾರ ಇದರ ಸಾಧಕ ಬಾಧಕಗಳನ್ನು ನೀವು ನೋಡಬೇಕು. ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ತೀರ್ಮಾನವನ್ನು ಹೇಳಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನ ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ಮುಂದುವರಿಸಿ, ಮಧ್ಯಕ್ಕೆ ಅದನ್ನು ನಿಲ್ಲಿಸಬೇಡಿ. ನಿಮ್ಮ ಅಧಿಕಾರ ಏನಾದರೂ ಇದ್ದರೆ ಅದನ್ನು ಬಹಳ ವಿವೇಚನೆಯಿಂದ ಈ ದಿನ ಬಳಸಬೇಕಾಗತ್ತೆ. ನಿಮ್ಮ ಮಾತು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿದ್ದಷ್ಟು ಒಳ್ಳೆಯದು. ಇನ್ನು ಕುಟುಂಬದ ಒಳಗಿರುವಂತಹ ತೊಡಕುಗಳು ಸಮಸ್ಯೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬ ಹೊಂದಾಣಿಕೆ ಮಾಡಿಕೊಳ್ತೀರಿ. ಇದು ನಿಮ್ಮ ಪ್ರತಿಭೆ, ಇದು ನಿಮ್ಮ ಬುದ್ಧಿವಂತಿಕೆ. ಹಾಗಾಗಿನೇ ಈ ದಿನ ಬಹಳ ಪ್ರಬುದ್ಧವಾಗಿರುವಂತಹ ಕೆಲಸ ಕಾರ್ಯಗಳು ಆಗುವಂಥದ್ದು. ಅದು ಕೊಡುವಂತಹ ಫಲಿತಾಂಶವನ್ನು ನೀವೇ ಅಲ್ಲ ನಿಮ್ಮ ಮನೆ ಮಂದಿ ಎಲ್ಲ ಅನುಭವಿಸುವಂಥ ಒಂದು ಒಳ್ಳೆಯ ಯೋಗ ಇದೆ. ನಿಮ್ಮಿಂದ 4 ಜನರಿಗೆ ಈ ದಿನ ಉಪಕಾರ ಆಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಉತ್ತರಾರ್ಧದಲ್ಲಿ ಪ್ರಮುಖವಾದಂತಹ ಯೋಗ ಇದೆ. ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಒಂದು ಪ್ರಗತಿ ಇದೆ, ನೆಮ್ಮದಿ ಇದೆ. ಆರೋಗ್ಯದಲ್ಲಿ ಕೂಡ ಈ ದಿನ ಸಾಕಷ್ಟು ಸುಧಾರಣೆಗಳನ್ನು ನೋಡುವಂಥದ್ದು ಇದೆ. ಹಾಗೆ ಇಲ್ಲಿಯವರೆಗೆ ಆಗಿರುವಂತಹ ತಪ್ಪುಗಳು, ಅದರಿಂದ ಕಲಿತುವಂಥ ಒಂದು ಪಾಠ, ಅದನ್ನು ಈ ದಿನ ಅನುಸರಣೆ ಮಾಡುವಂಥ ರೀತಿ ನಿಮಗೆ ಒಂದು ಆಶ್ಚರ್ಯವನ್ನು ತರುವಂಥದ್ದು. ಹಾಗಾಗಿ ಜೀವನ ಏಳು ಬೀಳುಗಳಿಂದ ಕೂಡಿರುವಂಥದ್ದು, ಅದರಲ್ಲಿ ಕಲಿತಂತಹ ಸಾಕಷ್ಟು ಪಾಠಗಳು ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ಹಳೆಯ ವಿಚಾರಗಳನ್ನು ಕೂಡ ಈ ದಿನ ತುಂಬ ಜ್ಞಾಪಿಸ್ಕೊಳ್ಳುವಂಥದ್ದು. ಹಾಗಾಗಿನೇ ಈ ದಿನ ಮೆಲುಕು ಹಾಕುವಂಥ ಒಂದು ಸ್ಥಿತಿಯಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಒಂದು ಬಾಲ್ಯದ ನೆನಪು ಬಹಳವಾಗಿ ಕಾಡುತ್ತೆ ಈ ದಿನ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ತಜ್ಞರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವಂಥದ್ದು ಇದೆ. ಪ್ರತಿ ಮಾತಿಗೂ ಕೂಡ ಈ ದಿನ ಬೇರೆಯವರ ಸಲಹೆ ಸಹಕಾರವನ್ನು ನಿರೀಕ್ಷೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಸ್ವತಂತ್ರವಾಗಿ ಯಾವ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಬೇರೆಯವರ ಮಾರ್ಗದರ್ಶನದಲ್ಲಿ ಮುಂದುವರಿತೀರಿ. ಇದು ಕೂಡ ನಿಮ್ಮ ಸಕ್ಸಸ್ಗೆ ಕಾರಣವಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಶರೀರಕ್ಕೆ ಯಾವುದೋ ಒಂದು ಬಾಧೆ ಕಾಡುವಂಥದ್ದು, ಅಂದರೆ ಈ ಶರೀರದ ಪೀಡೆ ಆಗ್ಬೋದು ಅಥವಾ ಅನಾರೋಗ್ಯದ ಪರಿಸ್ಥಿತಿ ಇರ್ಬೋದು. ಇದು ಎಲ್ಲ ಒಂದು ಕಡೆ ನಿಮ್ಮನ್ನು ಬಾಧಿಸುತ್ತೆ. ಅಥವಾ ಮುಂದೆ ಹೀಗಾಗಬಹುದು ಅನ್ನುವಂಥ ಊಹೆಯಲ್ಲೇ ಈ ದಿನ ಸ್ವಲ್ಪ ಅಭದ್ರವಾಗಿರುವಂಥ ಭವಿಷ್ಯವನ್ನು ಹೊಂದುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮುಂದಿನದನ್ನು ತುಂಬ ಯೋಚನೆ ಮಾಡಬೇಡಿ. ಭಗವಂತ ಇದ್ದಾನೆ, ಅವನು ನಿಮ್ಮನ್ನು ಕೈ ಬಿಡಲ್ಲ. ಹಾಗಾಗಿ ನಿಮಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಈ ಸೌಲಭ್ಯ ಕೊಡಬೇಕು ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದೆ. ನಿಮ್ಮ ಕೆಲಸಗಳನ್ನು ಈ ದಿನ ಮಾಡಿಬಿಡಿ. ಇನ್ನು ಉಳಿದ ವಿಚಾರಗಳನ್ನು ಭಗವಂತನ ಪಾಲಿಗೆ ಬಿಟ್ಬಿಡಿ. ಇನ್ನು ಈ ದಿನ ಯೋಗ್ಯವಾದಂತಹ ಯೋಜನೆ, ಆಲೋಚನೆ ಮನಸ್ಸಿನಲ್ಲಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿರುತ್ಸಾಹದ ದಿನ. ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಇದೆ, ಆದರೆ ಆತಂಕದ ಸನ್ನಿವೇಶಗಳು ಕೂಡ ಇದೆ. ಅಸ್ಪಷ್ಟವಾಗಿರುವಂಥ ಭವಿಷ್ಯ ನಿಮ್ಮ ಮುಂದಿದೆ. ಹಾಗಾಗಿನೇ ಕೆಲಸಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಆಸಕ್ತಿ ಇಲ್ಲ. ಹಾಗೆ ಈ ದಿನ ಸುಲಭವಾಗಿ ಕೆಲವು ಸೌಕರ್ಯಗಳು ಸಿಕ್ಕಬೇಕು. ಬೇರೆಯವರಿಗೆ ಸಿಕ್ಕಿದೆ, ನನಗೆ ಯಾಕೆ ಇಲ್ಲ ಅನ್ನುವಂಥ ಒಂದು ಹೋಲಿಕೆಯನ್ನು ಮಾಡಿಕೊಳ್ಳುವಂಥದ್ದು ಇದೆ. ಇದರಿಂದಲೇ ನಿಮ್ಮನ್ನು ನೀವು ಕೆಳದರ್ಜೆಗೆ ಇಳಿಸ್ಕೊಳ್ಳುವಂಥದ್ದು ಇದೆ. ಏಕೆಂದರೆ ಅವರವರ ಪಾಲಿನದ್ದು ಅವರ ಕರ್ಮಾನುಸಾರ ಬಂದಿರುವಂಥದ್ದು. ಹಾಗೆ ನೀವು ಈ ಸ್ಥಿತಿಯಲ್ಲಿದ್ದರೆ ಅದಕ್ಕೆ ನಿಮ್ಮ ಹಿಂದಿನ ಜನ್ಮದ ಕರ್ಮಾಚರಣೆಗಳು ಕೂಡ ಪಾಲುದಾರರಾಗಿ ಇರುವಂಥದ್ದು. ಹಾಗಾಗಿನೇ ಈ ಸೌಲಭ್ಯ, ಸೌಕರ್ಯ ಇದನ್ನು ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದು ಇದೆ. ಆದರೆ ಈ ಪ್ರಯತ್ನಗಳು ಸ್ವಲ್ಪ ಚಂಚಲವಾಗಿ ಇರುವಂಥದ್ದು, ವಿವಾದಗಳಿಂದ ಕೂಡಿರುವಂಥದ್ದು. ಅಂತಹ ಕೆಲಸಕ್ಕೆ ಕೈ ಹಾಕ್ತೀರಿ. ಸಾದಾ ಸೀದಾ ಕೆಲಸಕ್ಕಾಗಲಿ ಅಥವಾ ಕಾನೂನಿನ ಒಂದು ರೀತಿಯಲ್ಲಿ ಸರಿಯಾಗಿದೆ ಅನ್ನುವಂಥ ವಿಚಾರಕ್ಕೆ ಕೈ ಹಾಕಲ್ಲ. ಕಗ್ಗಂಟಾಗಿರುವಂಥ ವಿಚಾರಗಳು, ಕೆಲವರಿಗೆ ಅರ್ಥ ಆಗದಂತಹ ವಿಚಾರಗಳು, ಇಂಥದ್ರಲ್ಲಿ ಆಸಕ್ತಿ. ಜೊತೆಗೆ ಸ್ವಲ್ಪ ರಹಸ್ಯವಾಗಿ ಈ ದಿನ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಈ ರಹಸ್ಯವಾಗಿ ಮಾಡುವಂತಹ ಚಟುವಟಿಕೆಗಳೇ ಮುಂದೆ ನಿಮಗೆ ಸ್ವಲ್ಪ ನಷ್ಟವನ್ನು ತರುತ್ತೆ. ಇಲ್ಲಿ ಮಾನ ಅವಮಾನದ ಪ್ರಶ್ನೆ ಕೂಡ ಇರುವಂಥದ್ದು, ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನದ ಮೊದಲ ಭಾಗ ಸ್ವಲ್ಪ ಕಷ್ಟತಮವಾಗಿ ಇರುವಂಥದ್ದು. ಕೆಲಸಗಳು ಏನೂ ಕೈಗೂಡ್ತಾ ಇಲ್ಲ, ಹಾಗೆ ಮಾಡುವಂಥ ಒಂದು ಕೆಲಸ ಕೈ ಹತ್ತುತ್ತಾ ಇಲ್ಲ ಅನ್ನುವಂಥ ಒಂದು ಅಭಿಲಾಷೆ ಇದೆ, ಅಂಥ ಒಂದು ಭಾವನೆ ಇದೆ. ಆದರೆ ಇನ್ನು ಸ್ವಲ್ಪ ನಿಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಅವಕಾಶ ಇದೆ ಈ ದಿನ, ಅದನ್ನು ಬಳಸ್ಕೊಳ್ಳಿ. ಹಾಗೆ ಈ ದಿನ ಹಿರಿಯರಾಗಲಿ ಕಿರಿಯರಾಗಲಿ ನಿಮಗೆ ಯಾವುದೇ ಒಂದು ಸಲಹೆಯನ್ನು ಕೊಟ್ಟರೆ ಅದರಲ್ಲಿ ಒಂದು ಅರ್ಥ ಇದೆ ಅಂತ ಹೇಳಿ ಅದನ್ನು ನೀವು ಅನುಸರಣೆ ಮಾಡುವಂಥದ್ದು ಉತ್ತಮ. ಎಲ್ಲರ ಮಾತನ್ನು ಕೂಡ ಈ ದಿನ ತಿರಸ್ಕಾರ ಮಾಡಬೇಡಿ. ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ
ಕುಟುಂಬದಿಂದ ಸ್ವಲ್ಪ ಒತ್ತಡದ ಸನ್ನಿವೇಶಗಳು ಉಂಟಾಗುವಂಥದ್ದು. ಏಕೆಂದರೆ ಕುಟುಂಬಸ್ಥರೇ ಈ ದಿನ ನಿಮ್ಮನ್ನು ನಿರ್ವಹಣೆ ಮಾಡ್ತಾರೆ, ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಇಷ್ಟ ಇಲ್ಲ ಅಂದರೂ ಕೂಡ ಈ ದಿನ ಅವರ ಮಾತನ್ನು ಕೇಳಿಸ್ಕೊಳ್ಬೇಕು. ಇಲ್ಲಾಂದರೆ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಬಿಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಖರ್ಚು ವೆಚ್ಚಗಳ ವಿಚಾರದಲ್ಲಿ ಮರುಪರಿಶೀಲನೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುವಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೂ ಕೂಡ ಇದು ಬೇಸರವನ್ನು ತರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಮನೆಯ ವಾತಾವರಣ ಸಮಸ್ಯಾತ್ಮಕವಾಗಿರುವಂಥದ್ದು. ಸ್ವತಂತ್ರವಾಗಿ ಏನೂ ಮಾಡಲಿಕ್ಕಾಗಲ್ಲ, ಯಾರದ್ದೋ ಒಂದು ಕೈಚಳಕ ಇದೆ, ಯಾರದ್ದೋ ಒಂದು ನಿಯಂತ್ರಣ ನಿಮ್ಮ ಮೇಲೆ ಇದೆ ಅನ್ನುವಂಥ ಒಂದು ಭಾವನೆ ವ್ಯಕ್ತವಾಗ್ತಾ ಇರುತ್ತೆ. ಹಾಗೆ ಮನೆಯ ಹೊರಗಿನ ಪರಿಸ್ಥಿತಿಗಳು ಕೂಡ ನಿಮಗೆ ಅನುಕೂಲಕರವಾಗಿಲ್ಲ, ಅಲ್ಲೂ ಕೂಡ ಒಂದು ಹಿನ್ನಡೆ, ಅಲ್ಲೂ ಒಂದು ಒತ್ತಡ ಅನ್ನುವಂಥದ್ದು ಇದ್ದೇ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮ ಶತ್ರುಗಳ ಕೈ ಮೇಲಾಗುವಂಥದ್ದು ಇದೆ. ಏಕೆಂದರೆ ಅವರು ಎದುರಿಗಿದ್ದಾಗ ವೈರಿಗಳ ಮಾತುಗಳನ್ನು ಕೇಳಿದಾಗಲೇ ಈ ದಿನ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ನಿಮ್ಮ ಪ್ರತಿಸ್ಪರ್ಧಿಗಳ ವಿಚಾರದಲ್ಲಿ ಒಂದು ಕಣ್ಣನ್ನು ಇಟ್ಟಿರಬೇಕಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬೇರೆಯವರ ಮೇಲೆ ಹೆಚ್ಚು ಅವಲಂಬನೆ ಮಾಡಬೇಡಿ. ಯಾವುದೇ ವಿಚಾರದಲ್ಲೂ ಕೂಡ ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ, ಮುಳುವಾಗುತ್ತೆ. ಇನ್ನು ಈ ದಿನ ನಿಮ್ಮಲ್ಲಿ ಇರುವಂಥ ಒಂದು ಪ್ರತಿಭೆ, ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಚೆನ್ನಾಗಿದೆ, ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೆ ಈ ದಿನ ನಿಮಗೆ ಯಾರಿಂದಲಾದರೂ ಒಂದು ಉಡುಗೊರೆ ಸಿಕ್ಕಾಗ ಅಥವಾ ಒಂದು ಒಳ್ಳೆಯ ಮಾತನ್ನು ಕೇಳಿಸ್ಕೊಂಡಾಗ ಅವರಿಗೆ ಕೃತಜ್ಞತೆ ಹೇಳಿ. ಹಾಗೆ ನಿಮ್ಮ ಮನೆ ದೇವರನ್ನು ಕೂಡ ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.